ಅಭಿನಯ ಭಾರತೀಯ ಇಂದಿನ ಸಂಜೆಯ ಈ ಕಾರ್ಯಕ್ರಮಕ್ಕೆ ಅಭಿನಯ ಭಾರತೀಯ ಎಲ್ಲ ಕೇಳುಗರನ್ನು ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಎಲ್ಲ ಸಾಹಿತ್ಯಾಸಕ್ತರನ್ನು ನಾನು ಸ್ವಾಗತಿಸುತ್ತೇನೆ. ಅಕ್ಷತೃತೀಯಾದ ಪ್ಲವನಾಮ ಸಂವತ್ಸರದ ಅಕ್ಷತೃತೀಯಾದ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಅಕ್ಷತೃತೀಯಾದ ಹೃದಯ ತುಂಬಿದ ಶುಭಾಶಯಗಳನ್ನು, ಸಂಪತ್ತನ್ನು ಕೋರಿ ಇಂದಿನ ನನ್ನ ಇಬ್ಸನ್ನನ ಬಗೆಗಿನ 4 ವಿಚಾರಗಳನ್ನು ತಮ್ಮೆದುರು ಪ್ರಸ್ತುತಪಡಿಸಬೇಕೆಂದಿದ್ದೇನೆ. ನಾನು ಇಂದು ಆಯ್ದುಕೊಂಡ ವಿಷಯ ಹೆನ್ರಿಕ್ ಯೋಹಾನ್ ಇಬ್ಸನ್. ಅವನ ಕಾಲ 1828ರಿಂದ 1906. ಅವನು ತನ್ನ ಜೀವಿತ ಕಾಲದಲ್ಲಿ 25 ನಾಟಕಗಳನ್ನು ಬರೆದ. 50 ವರ್ಷಗಳ ಬರವಣಿಗೆಯಲ್ಲಿ ತೊಡಗಿಕೊಂಡಿದ್ದ. 25 ನಾಟಕಗಳನ್ನು ಬರೆದ. ಇಬ್ಸನ್ನ ಬಗೆಗೆ ನನ್ನ ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳುವ ಮೊದಲು ಇಬ್ಸನ್ನ ಈ ಜೀವನ, ಕೌಟುಂಬಿಕ ಜೀವನ ಮತ್ತು ವೃತ್ತಿ ಜೀವನ, ಆ ಕಾಲದ ನಾರ್ವೆಯ ಪರಿಸ್ಥಿತಿ ಹಾಗೂ ಅವನ ಬರವಣಿಗೆಯಿಂದ ಯುರೋಪಿನ ಮೇಲಾದ ಪರಿಣಾಮ ಮತ್ತು ಏಷ್ಯಾದ ರಾಷ್ಟ್ರಗಳ ಮೇಲಾದ ಪರಿಣಾಮವನ್ನು ಇಂದು ನಾನು ಚರ್ಚಿಸಬೇಕೆಂದಿದ್ದೇನೆ. ಆದರೆ ಅವನ ವೈಯಕ್ತಿಕ ಜೀವನದ ಬಗ್ಗೆ ಹೆಚ್ಚು ವಿಸ್ತಾರವಾಗಿ ವೇಳೆಯನ್ನು ತೆಗೆದುಕೊಳ್ಳದೆ ನೇರವಾಗಿ ನಾನು ವಿಷಯಕ್ಕೆ ಬರಬೇಕು ಅಂತ ಇದ್ದೇನೆ. ಪ್ರಾಸಂಗಿಕವಾಗಿ ಅವನ ಸ್ವಭಾವ, ಅವನ ವಿಕ್ಷಿಪ್ತತೆ, ಇವುಗಳ ಬಗ್ಗೆ ಅಲ್ಲಲ್ಲಿ ನಾನು ಕ್ರಾಸ್ ರೆಫರೆನ್ಸನ್ನು ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಬರವಣಿಗೆ ಅಂದ್ರೆ ಬೇಸರ ತರುವ ಕೆಲಸ. ಅದರಾಗೂ ಒಂದು ಉನ್ನತ ಮಟ್ಟದ ಬರವಣಿಗೆ ಅಂದರೆ ಅದರೊಳಗೆ ತೊಡಗಿಸಿಕೊಳ್ಳುವುದು ಅಂದರೆ ಇನ್ನೂ ಕಠಿಣ. ಇದು ನನ್ನ ಸ್ವಂತ ಅನುಭವನೂ ಹೌದು. ಅದರಲ್ಲಿಯೂ ಸೃಜನಶೀಲ ಬರವಣಿಗೆ ಅಂತಂದ್ರೆ ಇನ್ನೂ ಕಠಿಣವಾದದ್ದು. ಅಂಥ ಬರವಣಿಗೆ ಒಳಗೆ ಯಾರು ತೊಡಗಿಕೊಂಡಿರ್ತಾರೋ ಅವರು ಅಪರೂಪದ ವ್ಯಕ್ತಿಗಳು. ಅಂಥ ಅಪರೂಪದ ವ್ಯಕ್ತಿಗಳಲ್ಲಿ ಇಬ್ಸನ್ ಒಬ್ಬ. ಇಬ್ಸನ್ ಜೀವಮಾನದುದ್ದಕ್ಕೂ ಬರವಣಿಗೆಯಲ್ಲಿ ತೊಡಗಿಕೊಂಡಿದ್ದ. ಅಸಾಧ್ಯನ ಸರಿ, ಎಲ್ಲ ಭಾಷೆಯೊಳಗೂ ಇಂಥ ಅಪರೂಪದ ಕೆಲವು ವ್ಯಕ್ತಿಗಳು ಇರ್ತಾರೆ. ನಮ್ಮ ಅನುಭವಕ್ಕೆ ಬರ್ತದೆ. ಇವತ್ತು ನಾವು ಯುರೋಪಿನ ನಾರ್ವೆ ದೇಶದ ಈ ಹೆನ್ರಿಕ್ ಯೋಹಾನ್ ಇಬ್ಸನ್ ಇವನ ಬರವಣಿಗೆಯ ವಿಚಾರವಾಗಿ ಕೆಲವೊಂದು ವಿಷಯಗಳನ್ನು ಚಿಂತನೆಗೆ ತೆಗೆದುಕೊಳ್ಳೋಣ. ಇವ ಬಹಳ ಜಿದ್ದಿ ಮನುಷ್ಯ. ಮೊದಲ ಗೀತನಾಟಕಗಳನ್ನು ಬರೆದ. ನಾಟಕಗಳು ಪ್ರಸಿದ್ಧ ಆದರೂ ಸಹಿತ ಖರ್ಚಾಗಲಿಲ್ಲ. ಪ್ರದರ್ಶನಕ್ಕೆ ಬಂದ ನಾಟಕಗಳು ಕೂಡ ನಡೀಲಿಲ್ಲ. ಆದ್ರೆ ಇವ ತನ್ನ ಜಿದ್ದು ಮಾತ್ರ ಬಿಡಲಿಲ್ಲ. ಎಲ್ಲಿವರೆಗೆ ಜಿದ್ದು ಬಿಡಲಿಲ್ಲ ಅಂತ ತಿಳ್ಕೊಂಡಂತಂದ್ರೆ, ನಾಟಕ ಸಪ್ಶೇಲವಾಗಿ ಬಿದ್ದು ಇವನನ್ನ ಸಾಹಿತ್ಯ ಕ್ಷೇತ್ರದೊಳಗೆ ನಾಟಕಕಾರರ ಅಂತ ಯಾರೂ ಪರಿಗಣಿಸದೇ ಇರುವಂಥ ಸ್ಥಿತಿ ಬಂದಾಗಲೂ ಕೂಡ ಇವ ತನ್ನ ರಂಗಭೂಮಿಯ ಸಂಬಂಧವನ್ನು ಕಳ್ಕೊಳ್ಳಿಲ್ಲ.
ಆ ಕೋಪನ್ ಹೇಗನ ಥಿಯೇಟರ್ನೊಳಗ ಆರ್ಥಿಕವಾಗಿ ಬಹಳ ಬಡತನದ ಮನೆತನನೇ. ಅವರ ತಂದೆ ದಿವಾಳಿ ತೆಗೆದದ್ದರಿಂದ ಇವಾಗ ಬಾಲ್ಯದಿಂದನೂ ಆ ಬಡತನದ ಬಿಸಿ ತಟ್ಟಿತ್ತು. ಆ ಬಡತನದ ಬಿಸಿಯನ್ನು ನಿರ್ಲಕ್ಷಿಸಿ ಅವನು ನೇರವಾಗಿ ತನ್ನನ್ನು ತಾನು ಬರವಣಿಗೆಯಲ್ಲಿ ತೊಡಗಿಸಿಕೊಂಡ. ಕೊನೆಗೆ ಗದ್ಯ ಬರವಣಿಗೆಗೆ ಬಂದ. ತನ್ನ ರಂಗಭೂಮಿಯ ಕೃತಿಗಳನ್ನು ರಚಿಸುವುದಕ್ಕಾಗಿ ಗದ್ಯ ಭಾಷೆಯನ್ನು ಬಳಸುವುದನ್ನು ಪ್ರಾರಂಭ ಮಾಡಿದ. ಅವನೊಬ್ಬ ಬರಹಗಾರನಾಗಿ ಮುಂಚೂಣಿಯಲ್ಲಿ ಬರುವುದಕ್ಕೂ ಮೊದಲೇ ಅವನ ಥಿಯೇಟರ್ನಲ್ಲಿ ಇಷ್ಟು ಕೆಲಸ ಮಾಡಿದ್ನಲ್ಲ, ಅವಾಗ ಮೇಕಪ್ ಗೊತ್ತಿತ್ತು, ಅವಾಗ ಲೈಟಿಂಗ್ ಗೊತ್ತಿತ್ತು, ಅವಾಗ ಸ್ಟೇಜ್ ಗೊತ್ತಿತ್ತು, ಸ್ಟೇಜ್ ಕ್ರಾಫ್ಟ್ ಗೊತ್ತಿತ್ತು, ಮತ್ತು ಸಂಗೀತದ ಕೆಲವೊಂದು ವಿಶಿಷ್ಟವಾದಂತಹ ರಂಗಭೂಮಿಯಲ್ಲಿ ಬಳಸಿಕೊಳ್ಳುವಂಥದ್ದು ಗೊತ್ತಿತ್ತು. ಅದಕ್ಕೆ ಇವನ ನಾಟಕಗಳು ಯಶಸ್ವಿ ಆಗದೇ ಇದ್ದಾಗಲೂ ಕೂಡ ಇವನು ಅಲ್ಲಿಯ ನಾಟಕ ಕಂಪನಿಯ ಮ್ಯಾನೇಜರನ್ನ ಕೈಕೆಳಗ ಒಬ್ಬ ಸಾಮಾನ್ಯ ವೇತನದ ಮೇಲಿನ ಕೆಲಸಗಾರನಾಗಿ ದುಡಿಲಿಕ್ಕೆ ಪ್ರಾರಂಭ ಮಾಡಿ. ಅದರ ಬರವಣಿಗೆಯ ಹುಚ್ಚು ಇಷ್ಟು ಅಪರಂಪಾರವಾಗಿತ್ತಲ್ಲ, ಯಾರು ಏನ ಆಗಲಿ ಬರಿಬೇಕು ಅಂತ. ಮತ್ತು ಬದುಕಿನೊಳಗೆ ಅವ ಅನೇಕ ಕಹಿ ಸಿಹಿಗಳನ್ನು ಕಂಡಿದ್ದ. ಅವನದೇ ಆದಂತಹ ತಪ್ಪಿನಿಂದಾಗಲಿ, ಅವನಿಗೆ ಗೊತ್ತಾಗದೆ ಅವನು ಮಾಡುವಂತಹ ತಪ್ಪಿನಿಂದಾಗಲಿ, ಹಂಗೆ ಮತ್ತು ಬಹಳ ಅನ್ಸ್ಬೂರ್ಕ. ಅವಾಗ ಈ ಕುಟುಂಬ ಅನ್ನುವಂಥ ಸಂಸ್ಥೆನ ಬೇಡ ಅನ್ನುವಷ್ಟರ ಮಟ್ಟಿಗೆ ಅವನೊಂದು ವಿಚಿತ್ರವಾದಂಥ ಅನುಭವ. ಈ ರೀತಿ ಇದ್ದಂಥ ಇಬ್ಸನ್ನು ಅವನ ಪೂರ್ವದ ಪಾಶ್ಚಾತ್ಯ ರಂಗಭೂಮಿ ಸಂಪೂರ್ಣವಾಗಿ ನಿರಸಾಗ್ಯದ. ಇಷ್ಟು ಸಪ್ಪಗನ ರಂಗಭೂಮಿ ಮೇಲೆ ನಾಟಕ ನೋಡು ಅಂದರೆ ಯಾರು ನಾಟಕ ನೋಡ್ತಾರೆ? ಶೇಕ್ಸ್ಪಿಯರ್ನ ನಾಟಕಗಳ ನಂತರದ 250 ವರ್ಷಗಳ ಕಾಲದಲ್ಲಿ ಪಾಶ್ಚಾತ್ಯ ರಂಗಭೂಮಿ ಗಮನ ಸೆಳೆಯುವಂತಹ ನಾಟಕಗಳು ಇಲ್ಲದೇ ಇದ್ದದ್ದನ್ನು ಅವನು ಗಮನಿಸಿದ್ದ. ಅಂಥ ನಾಟಕಗಳನ್ನು, ಜೀವ ತುಂಬುವ ಪಾತ್ರಗಳಿಂದ ಕೂಡಿದ ನಾಟಕಗಳನ್ನು ಬರಿಬೇಕು, ಅವುಗಳನ್ನು ರಂಗಭೂಮಿಗೆ ತರಬೇಕು ಅನ್ನುವಂತಹ ಒಂದು ಸತತ ಪ್ರಯತ್ನ ಇಬ್ಸನ್ನದಾಗಿತ್ತು. ಯಶಸ್ವಿಯಾದ. ಎಷ್ಟು ಯಶಸ್ವಿಯಾದ ಅಂದ್ರೆ, ನಾರ್ವೆ ಅಷ್ಟೇ ಅಲ್ಲ, ಸ್ಕ್ಯಾಂಡಿನೇವಿಯನ್ ರಾಷ್ಟ್ರಗಳ ಅಷ್ಟೇ ಅಲ್ಲ, ಪಾಶ್ಚಿಮಾತ್ಯ ಮತ್ತು ಪೌರ್ವಾತ್ಯ ಅಷ್ಟೇ ಯಾಕೆ, ಪ್ರಪಂಚದ ನಾಟ್ಯ ಸೃಷ್ಟಿಯ ಕ್ರಿಯೆಯಲ್ಲಿಯೇ ಒಂದು ಹೊಸ ಗಾಳಿಯನ್ನು, ಒಂದು ಹೊಸತನವನ್ನು ಹರಡಿದ್ದು ಅವನ ನಾಟಕಗಳ ಶ್ರೇಯ. ಆಶ್ಚರ್ಯಿಸದ, ಅವನ ನಾಟಕ ಇಷ್ಟು ಪ್ರಭಾವಿ ಇದ್ದು ಅಲ್ಲ. ಅವನ ನಾಟಕ ಅಷ್ಟೇ ಅಲ್ಲ, ಆ ನಾಟಕದ ವಸ್ತು ಮುಂದಿನ ಶತಮಾನದ ಮಾನವ ಪೀಳಿಗೆಯನ್ನು ನೀತಿಮತ್ತೆಯ ಕಡೆಗೆ ಮತ್ತು ಪರಸ್ಪರವಾದಂಥ ಸಂಬಂಧಗಳ ಕಡೆಗೆ ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿಬಿಟ್ಟು, ಅವನಿಗಿಂತ ಪೂರ್ವದೊಳಗಿರುವಂಥ ನಾಟಕ ರಚನಾಕಾರರ ಒಂದು ಆಲೋಚನಾ ಶಕ್ತಿಗೂ ಇವನ ಮಾನವೀಯ ಆಲೋಚನಾ ಶಕ್ತಿಗೂ ಬಹಳ ಅಂತರ ಇತ್ತು. ಇವ ತನ್ನ ಮಾನವೀಯ ಆಲೋಚನಾ ಶಕ್ತಿಯ ಪರಿಮಿತಿ ಒಳಗೆ ಈ ಪೂರ್ವಗ್ರಹಗಳನ್ನು ಒಂದು ರೀತಿಯಿಂದ ಹೆಂಗೆ ಖಂಡಿಸಬೇಕು ಅನ್ನೋದನ್ನು ಬಹಳ
ಅಚ್ಚುಕಟ್ಟಾಗಿ ತನ್ನ ಲೇಖನಿಯಲ್ಲಿ ಮೂಡಿಸ್ತಿದ್ದ. ಭಾಳ ಜಿಗಟ್ರಿ, ಶಬ್ದ ಬಳಸೋದ್ರೊಳಗೆ ಭಾಳ ಜಿಗಟ್ಟು. ಅವನ ಬರವಣಿಗೆ ಒಳಗೆ ಒಂದು ಶಬ್ದ ನಿಮಗಿದು ಹೆಚ್ಚು ಅಂತ ಅನ್ಸೋದಿಲ್ಲ, ಆ ರೀತಿ ಅವನ ಬರವಣಿಗೆ ಇರ್ತಿತ್ತು. ಅವನ ಡಾಲ್ಸ್ ಹೌಸು, ಘೋಸ್ಟು ಮತ್ತು ಎನಿಮಿ ಆಫ್ ದ ಪೀಪಲ್ ಈ ನಾಟಕಗಳ ಮಾಡಿದಂಥ ಪ್ರಭಾವವನ್ನು ನೋಡಿದರೆ ಮತ್ತು ನೇರವಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿಯ ಜನರ ತಿಳುವಳಿಕೆಗಳನ್ನು ಮತ್ತು ಪೂರ್ವಗ್ರಹ ದೂಷಿತ ವಿಚಾರಗಳನ್ನು ಗದ 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 ಅಲಿಗಿಸಿ ನಡಗಿಸಿಬಿಟ್ಟ. ಪ್ರತಿಯೊಬ್ಬ ಮನುಷ್ಯನಿಗೂ ಸಾಮಾಜಿಕ ಅವಶ್ಯಕತೆಗಿಂತ ಅವನ ಆಂತರಿಕ ಮನಸ್ಸು ಏನು ಮಿಡಿತದ, ಏನು ಎಣಿಸ್ತದ ಎಂಬುದು ಬಹಳ ಮಹತ್ವದ್ದಾಗಿ ಪರಿಣಮಿಸಿತು ಅವನ ಮಟ್ಟಿಗೆ. ಅದನ್ನೇ ಅವ ತನ್ನ ನಾಟಕದೊಳಗೆ ಸ್ಪಷ್ಟಪಡಿಸಿದ. ಅವನ ಯಾವ ಪಾತ್ರವು ತನ್ನ ಸದಸತ್ ವಿವೇಕ ಬುದ್ಧಿಯನ್ನ ಮರೆಮಾಚಿ ಕ್ರಿಯೆಯನ್ನು ಮಾಡುವುದಿಲ್ಲ. ಬರೀ ಸರಿ ಎಂಬುದು ಮಹತ್ವದ ಅಲ್ಲ, ಸಮಾಜ ಏನಂತದ ಅಂತನ್ನೋದು ಮಹತ್ವದಲ್ಲ. ನಾನು ಏನು ಮಾಡ್ಲಿಕ್ಕೆ ಹೊರಟೀನಿ, ಇದು ಸಮಾಜದ ಒಳ್ಳೆಯಕ್ಕಾಗಿನೂ ಇದರಿಂದ ಈ ಪೀಳಿಗೆ ಯಾವುದಾದ್ರೂ ಒಂದು ರೀತಿಯಿಂದ ಪ್ರಭಾವಿತವಾಗ್ತದೇನೋ ಮತ್ತು ಆ ಪೀಳಿಗೆಗೆ ಒಂದು ದೃಷ್ಟಿಕೋನ, ಒಂದು ಮುಂಚೂಣಿ ದೊರಕ್ತದೇನೋ ಅನ್ನುವಂಥದ್ರ ಕಡೆಗೆ ಅವನ ಲಕ್ಷ್ಯ ಇಟ್ಟಿತ್ತು. ಯಾವಾಗಲೂ ತನ್ನ ಸದಸತ್ ಬುದ್ಧಿಯ ವಿವೇಕಕ್ಕೆ ಯಾವುದು ಸರಿ ಅನಿಸ್ತದೋ ಅದನ್ನೇ ಅವ ಗ್ರಹಿಸ್ತಿದ್ದ. ಮನಸ್ಸಿಗೆ ಏನು ಸರಿ ತೋರುವುದಿಲ್ಲ ಅವ ಬರೀತಿದ್ದಿಲ್ಲ. ಇವನ್ಕಿಂತ ಮೊದಲ ಪಾಶ್ಚಿಮಾತ್ಯ ರಾಷ್ಟ್ರದೊಳಗೆ ಫ್ರಾಯ್ಡ್ ಅನ್ನವ ಒಬ್ಬ ಮನಸ್ಶಾಸ್ತ್ರಜ್ಞ ಕೆಲವೊಂದು ಗ್ರಹಿಕೆಗಳನ್ನು ತೂರಿಬಿಟ್ಟಿದ್ದ. ಇಬ್ಸನ್ ಅಡ್ವೊಕೇಟೆಡ್ ಪರ್ಮಿಸಿವ್ ಬಿಹೇವಿಯರ್ ಅಂತ ಅವನ ವಿಮರ್ಶಕರು ಬರೀತಾರೆ. ವಾಟ್ ಈಸ್ ದಿಸ್ ಪರ್ಮಿಸಿವ್ ಬಿಹೇವಿಯರ್? Behavior is not only an act, it is not only something to do, but it should be purposeful, it must be purposeful to the society. That was his philosophy of writing. ಈ ಡಾಲ್ಸ್ ಹೌಸ್ ಅನ್ನುವಂಥ ನಾಟಕ ಏನು ಬರ್ತದೆ, ಈ ನಾಟಕ ಪುರುಷ ಪ್ರಧಾನ ಸಂಸ್ಕೃತಿಯಲ್ಲಿ ಸ್ತ್ರೀಯರಿಗೆ ಉಸಿರುಗಟ್ಟಿಸುವಂಥ ವಾತಾವರಣ ಹಾಗೂ ಅವರ ಮೇಲೆ ಆಗುವಂಥ ಅನ್ಯಾಯದ ಬಗ್ಗೆ ಇಬ್ಸನ್ ಈ ನಾಟಕದೊಳಗೆ ಪ್ರತಿಭಟಿಸಿ ಎದ್ದ. 1879 ಡಿಸೆಂಬರ್ ಈ ನಾಟಕ ಬರೆದ. ಅದೇ ತಿಂಗಳ 21ನೇ ತಾರೀಕಿಗೆ ಡೆನ್ಮಾರ್ಕಿನ ಕೋಪನ್ ಹ್ಯಾಗನ್ ಒಳಗೆ ಈ ನಾಟಕದ ಪ್ರಥಮ ಪ್ರಯೋಗವಾಯಿತು. ಇದಕ್ಕಿಂತ ಮೊದಲ ಅವ ಬರೆದ ಪಿಲ್ಲರ್ಸ್ ನಾಟಕ ಅವನ ಕೈ ಹಿಡಿದಿತ್ತು. 7 ನಾಟಕಗಳು ಅಯಶಸ್ವಿ ಆದ ಮೇಲೆ ಪಿಲ್ಲರ್ಸ್ ನಾಟಕ ಅವನ ಕೈ ಹಿಡಿದಿತ್ತು. ಅವ ತನ್ನ ನಾಟಕಗಳನ್ನು ಪಬ್ಲಿಷ್ ಕೈ ಸಹಿತ ಒಂದೆರಡು ನಾಟಕ ಪಾಡಿದ್ದ. ಎಷ್ಟೋ ನಾಟಕಗಳನ್ನು ಪ್ರೆಸ್ಸಿನಿಂದ ಕಿರಾಣಿ ಅಂಗಡಿಗೆ ಹುಡುಕಿ ಕಟ್ಟಲಿಕ್ಕೆ ಅಂತ ಕಳಿಸಿದ್ರು ಅಂತ ಅನಿಸ್ತದೆ. ಅಂಥ ಸ್ಥಿತಿ ಒಳಗೂ ಸಹಿತ ನಾಟಕದ ಬರವಣಿಗೆಯ ಹುಚ್ಚು ಅವನನ್ನು ಅಲ್ಲಿಂದ ಕದಲುಗೊಡ್ಲಿಲ್ಲ. ಅವನು ಯಾವಾಗ ಡಾಲ್ಸ್ ಹೌಸ್ ಮೊದಲನೇ ಪ್ರಯೋಗ ಆತು, ನಾರ್ವೆಯ ಸಮಸ್ತ ನಾಟಕಾಭಿಮಾನಿಗಳು, ರಂಗಾಸಕ್ತರು ಇಬ್ಸನ್ನ ಗೌರವದಿಂದ ನೋಡಲಿಕ್ಕೆ ಪ್ರಾರಂಭ ಮಾಡಿದರು. ಅವಾಗ ಈ ಮದುವೆ ಅನ್ನುವ ಸಾಂಸ್ಥಿಕ ಸಂಸ್ಥೆಯ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆನೇ
ಒಂದು ದೂಷಿತವಾದಂಥ ವ್ಯವಸ್ಥೆ, ಪುರುಷನ ವರ್ಚಸ್ಸು, ದಬ್ಬಾಳಿಕೆಗೆ ಒಳಗಾಗಿರುವಂಥ ಸ್ತ್ರೀಯ ಅನುಭವ, ಮೌನದಿಂದ ಅವಳು ಸಹಿಸುವಂಥ ದುಃಖ, ಒಮ್ಮೊಮ್ಮೆ ಅಸಹನೀಯವಾದಾಗ ಜ್ವಾಲಾಮುಖಿಯಂತೆ ಸ್ತ್ರೀ ಸ್ಫೋಟಿಸ್ತಾಳೆ. ಅನೇಕ ಜನರ ಜೀವನದೊಳಗೆ ಇಂಥ ಘಟನೆಗಳು ನಡೆದಿದ್ದರೂ ಕೂಡ ಈ ಡಾಲ್ಸ್ ಹೌಸಿನ ನೌರಾನ ಜೀವನದೊಳಗೆ ನಡೆದ ಈ ಘಟನೆ 1879ರಿಂದ 1920ರವರೆಗೂ ಕೂಡ ಇನ್ನೂ ಅದೇ ತರಹದ ಸಾಮಾಜಿಕ ವಾತಾವರಣ ಕಡಿಮೆ ಆಗಿರಬಹುದು, ಆದರೆ ಸಾಮಾಜಿಕ ವಾತಾವರಣ ಸಂಪೂರ್ಣವಾಗಿ ಬದಲಾಗಿದೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಅವ ಪುರುಷ ಪ್ರಧಾನ ವ್ಯವಸ್ಥೆ ಒಳಗಿನ ದರ್ಪ ಮತ್ತು ಗಂಡ ಅನ್ನುವಂಥ ಒಂದು ವ್ಯಕ್ತಿಯ ತಾನೇ ಕಟ್ಟಿಕೊಂಡಂತಹ ಸೌಧ, ಆ ಸೌಧದಲ್ಲಿ ತನ್ನ ಸಾರ್ವಭೌಮತ್ವ, ಆ ಸಾರ್ವಭೌಮತ್ವದ ಅವ ಬಳಸುವ ಭಾಷೆ, ಇವು ಎಲ್ಲಾನು ಇಬ್ಸನ್ ತಿರಸ್ಕರಿಸ್ತಿದ್ದ. ಇಬ್ಸನ್ಗೆ ಪ್ರಶಸ್ತಿಗಳ ಹುಚ್ಚಿತ್ತು, ಆದರೆ ಇಬ್ಸನ್ಗೆ ನಾ ಅನ್ನೋರ್ನ ಕಂಡ್ರೆ ಆಗ್ತಿದ್ದಿಲ್ಲ. ಈ ನಾ ಅನ್ನೋರ ಬಗ್ಗೆ ಅವನದು ಬರವಣಿಗೆ ಒಳಗೆ ಅನೇಕ ಕಡೆ ಕ್ರಿಟಿಕಲಿ ಹಿ ಹ್ಯಾಸ್ ಕ್ರಿಟಿಸೈಸ್ಡ್. ಮದುವೆಯ ನಂತರದ ಸಂಸ್ಕಾರದಲ್ಲಿ ಸ್ತ್ರೀ ಒಂದು ಸೂತ್ರದ ಗೊಂಬೆಯಂತೆ ಕೃತ್ರಿಮವಾಗಿ ಬದುಕುವ ಅವಳ ಪಾತ್ರದ ಪರಿಪೋಷಣೆ ಮಾರ್ಮಿಕವಾಗಿದೆ. ಈ ನಾಟಕದ ಅಂತಿಮ ಕ್ಷಣದಲ್ಲಿ ನಾಟಕದ ನಾಯಕಿ ಸಂಸಾರದ ಪ್ರಮುಖ ಜವಾಬ್ದಾರಿ ವಹಿಸುವ ಸ್ತ್ರೀ ಪುರುಷನ ದಬ್ಬಾಳಿಕೆಯನ್ನು ತಡೆಯದೆ ಗಂಡ ಕೊನೆಗೂ ತನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಎಂಬ ನೋವಿನಿಂದ ಸಂಸಾರವನ್ನು, ಮಕ್ಕಳನ್ನು ತ್ಯಜಿಸಿ ಆ ಮನೆಯೊಡನೆ ತನ್ನ ಸಂಬಂಧವನ್ನು ತೊರೆದು ಹೊರಬೀಳುವ ದೃಶ್ಯ ಹೃದಯದ್ರಾವಕವಾದದ್ದು. ಅಂತೆಯೇ ನಾಟಕ ಅಜರಾಮರವಾಗಿದೆ. ಅವಳ ಹೊರಬೀಳುವಿಕೆ ಅವಳು ತನ್ನನ್ನು ತಾನು ಶೋಧಿಸುವ ಪ್ರಯತ್ನ, ತನ್ನ ಅಸ್ತಿತ್ವವನ್ನು ಹುಡುಕುವ ಪ್ರಯತ್ನ. ಇಟ್ ಈಸ್ a step ahead in the search of her own identity. ಈ ನಾಟಕವನ್ನು ನುಡಿದ ಬಹುಸಂಖ್ಯೆಯ ಪ್ರೇಕ್ಷಕರು ಇಬ್ಸನ್ ಒಬ್ಬ ಸ್ತ್ರೀವಾದಿ ಧೋರಣೆಯ ಲೇಖಕ, ಫೆಮಿನಿಸಮ್ನ ಪುರಸ್ಕೃತ ಅಂತ ಅಭಿಪ್ರಾಯವನ್ನು ಪಟ್ಟರು. ಆದ್ರೆ ಇಬ್ಸನ್ ಅದನ್ನು ಅಲ್ಗಳ್ದ. ಶಾನ್ ಅಭಿಪ್ರಾಯನೂ ಇಬ್ಸನ್ನ ಬರವಣಿಗೆ ಬಗ್ಗೆ ಇದೇ ಇತ್ತು. ಆದರೆ ಸ್ವತಃ ಇಬ್ಸನ್ ತಾನು ಸ್ತ್ರೀವಾದಿ ಅಲ್ಲ ಅಂತ ಅನೇಕ ಕಡೆ ಸ್ಪಷ್ಟಪಡಿಸಿದ. ಆಗ ನನಗೊಂದು ಮಾತನಿಸ್ತದೆ, ಲೇಖಕ ಬರೆಯುವ ಪೂರ್ವ ಧೋರಣೆ ಅದಾಗಿರದಿದ್ದರೆ ನಾಟಕ ರಚನೆಯಾಗಿ ರಂಗಭೂಮಿಗೆ ಬಂದಾಗ ಅದು ಪ್ರತಿಪಾದಿಸುವ ಧೋರಣೆ ಭಿನ್ನವಾಗಿ ವ್ಯಕ್ತವಾದರೆ ಅದಕ್ಕೆ ಮೂಲ ಕಾರಣ ನಾಟಕಕಾರನ ಬಾಲ್ಯ, ಅವನ ಮೇಲೆ ಬಾಲ್ಯದಲ್ಲಾದ ಕೌಟುಂಬಿಕ ಪರಿಣಾಮ, ಸಬ್ ಕಾನ್ಷಿಯಸ್ ಲೆವೆಲ್ಡ್ ಸ್ಟೋರ್ಡ್ ಎಕ್ಸ್ಪೀರಿಯನ್ಸಸ್ ಅವ್ಯಕ್ತವಾಗಿ ಕಾನ್ಷಿಯಸ್ ಲೆವೆಲ್ದೊಳಗೆ ಅವನ ಬರಹದಲ್ಲಿ ಸ್ಪಷ್ಟತೆಯನ್ನು ಪಡಿತಾವ ಅಂತ ಡಾಲ್ಸ್ ಹೌಸ್ ಅನ್ನು ಓದಿದಾಗ ಅನಿಸ್ತು. ಯಾಕಂದ್ರೆ ಇಬ್ಸನ್ನ ಚರಿತ್ರಕಾರ ಬರಿತಾನೆ, ಅವನ ಬಾಲ್ಯದ ಬಗ್ಗೆ ಬರೆದದ್ದು, ಅವ ತನ್ನ ಬಾಲ್ಯದಲ್ಲಿ ಕಂಡ ತನ್ನ ತಾಯಿಯ ಕಟ್ಟ ಅವನ ಮನಸ್ಸಿನಲ್ಲಿ ಅಚ್ಚೊತ್ತಿರದಂತೆ ಉಳಿದಿರ್ತದೆ. ಅವನ ತಾಯಿ ಅತ್ಯಂತ ಸುಂದರಳಾಗಿದ್ದಳು, ನಾರ್ವೆಯ ಪ್ರಸಿದ್ಧ ಅಭಿನೇತ್ರಿಯಾಗಿದ್ಳು. ಆದರೆ ಅವಳು ಕೂಡ ಕೌಟುಂಬಿಕ ಅನ್ಯಾಯ ಮತ್ತು ಶೋಷಣೆಯಿಂದ ಮಾನಸಿಕವಾಗಿ ಅಸ್ವಸ್ಥಳಾಗಿ ಏಕಾಕಿನಿಯಾಗಿ
ಬರೇ ಗೊಂಬೆಗಳ ಜೊತೆಗೆ ಆಟ ಆಡ್ತಿದ್ಲು. ಐ ಥಿಂಕ್ ದ ಡಾಲ್ಸ್ ಹೌಸ್ is based on this experience also in the subconscious level. ಒಪ್ಪಬಹುದು, ಒಪ್ಪಲಿಕ್ಕಿಲ್ಲ. ಆದರೆ ಇದು ಆ ಬರವಣಿಗೆಯಲ್ಲಿ ಸಾಧಿಸಿದಂತ ಕಾಣಿಸುತ್ತೆ. ಇಬ್ಸನ್ಸ್ ಫರ್ಮ್ ಕನ್ವಿಕ್ಷನ್ ಮ್ಯಾರೇಜ್ ಇಸ್ ಸ್ಲೇವರಿ. ಇಬ್ಸನ್ ತನ್ನ ನಾಟಕಗಳ ಮೂಲಕ ವಿಕ್ಟೋರಿಯನ್ ಕಾಲಾನಂತರದಲ್ಲಿ ಜನರಲ್ಲಿ ಉಂಟಾಗುತ್ತಿದ್ದ ಅಸ್ಪಷ್ಟತೆ, ಅನಿಮೇಷ ಚಿಂತೆಗೆ ಕಾರಣವಾದಂತಹ ಭಾವನೆಗಳು ಇವುಗಳನ್ನು ಅನುರಕ್ಷಿಸಿದ್ದರಿಂದಲೇ ಅವನು ನಾಟಕಗಳ ಮೂಲಕ ಇದಕ್ಕೆ ಕಾರಣವಾದ ವಿಕ್ಟೋರಿಯನ್ ಕಾಲದ ದುಡ್ಡಿನ ಮದ, ಸಾಮಾಜಿಕ ಪ್ರಭಾವದಿಂದ ಜನರನ್ನು ತುಳಿಯುವ ಜನರ ಫ್ಯೂಡಲ್ ಮೆಂಟಾಲಿಟಿ, ಸ್ತ್ರೀಯರ ಮೇಲಿನ ದೌರ್ಜನ್ಯ, ಲೈಂಗಿಕ ವಿಚಾರ, ವಿಕಾರ ಮತ್ತು ಸಾಮಾಜಿಕ ಪ್ರತಿಬಂಧಗಳನ್ನು ತನ್ನ ನಾಟಕದಲ್ಲಿ ಪ್ರಶ್ನಿಸಿದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಪ್ರಜೆಗಳನ್ನು ಈ ದಿಸೆಯಲ್ಲಿ ವಿಚಾರ ಮಾಡಲು ಹಚ್ಚಿಸಿದ ಸಾಮಾಜಿಕ ಪುರೋಗಾಮಿ ನಾಟಕಗಳಲ್ಲಿ ಆಧುನಿಕ ನಾಟಕಕಾರರಲ್ಲಿ ಇಬ್ಸನ್ ಮೊದಲೇ. ರಾಜಕೀಯ ಪ್ರಶ್ನೆಗಳನ್ನು ಸರಳ ಸುಲಭ ಭಾಷಾ ಬಳಕೆಯ ಮೂಲಕ ರಂಗದ ಮೇಲೆ ಪ್ರಸ್ತಾಪಿಸಿ ವಿಚಾರ ಮಾಡಲು ಹಚ್ಚಿದ. ಅವನ ನಾಟಕಗಳ ಮೂಲಕ ಸಮಾಜ ಅಸ್ಪಷ್ಟವಾಗಿ ಅನೇಕ ಥರದ ಭಾವನೆಗಳು ಉದ್ರಿಕ್ತಗೊಂಡು ಪರಿಹಾರ ಕಂಡುಕೊಳ್ಳುವಂಥ ವೈಚಾರಿಕ ಜಾಗೃತೆ ಆ ಕಾಲದಲ್ಲಿ ಉಂಟಾದದ್ದನ್ನು ಅವನ ವಿಮರ್ಶಕರು ಕೂಡ ಒಪ್ಪುತ್ತಾರೆ. ಅಂತೆಯೇ ಅವನ ಪಿಲರ್ಸ್, ಡಾಲ್ಸ್ ಹೌಸ್, ಘೋಸ್ಟ್ ಮತ್ತು ಎನಿಮಿ ಆಫ್ ದ ಪೀಪಲ್ ಜಗತ್ ಪ್ರಸಿದ್ಧವಾದ ನಾರ್ವೆಯ ಪರಿಸರವನ್ನು ದಾಟಿ ಯುರೋಪಿನಿಂದ ಹೊರಬಿದ್ದು ಏಷ್ಯಾ ರಾಷ್ಟ್ರಗಳಲ್ಲಿಯೂ ನಾಟಕ ವೈಚಾರಿಕ ಸ್ಥಿತ್ಯಂತರಗಳನ್ನು ಉಂಟು ಮಾಡಿತು. ಡಾಲ್ಸ್ ಹೌಸ್ ಅనే ಕಥೆಯನ್ನು ಸಂಕ್ಷಿಪ್ತವಾಗಿ ತಮ್ಮೆಲ್ಲರ ಎದುರಿಗೆ ಇಡಬೇಕು ಅಂತೇನೆ. ಈ ಡಾಲ್ಸ್ ಹೌಸ್ ಅనే ಕಥೆ ಇಬ್ಸನ್ನಿಗೆ ಹ್ಯಾಂಗ್ ಹೊಡಿತು ಅಂತ. ಲಾರಾ ಕಾಯ್ಲರ್ ಅಂತ ಒಬ್ಬ ಹೆಣ್ಮಗಳು ನಾರ್ವೆದೊಳಗೆ ತನ್ನ ಗಂಡಗೆ ಸಹಾಯ ಆಗಲಿ ಅಂತ ತಿಳ್ಕೊಂಡು ಕಳುವು ಮಾಡಿ ರೊಕ್ಕ ತಂದು ಕೊಡ್ತಿರ್ತಾಳೆ. ಆಕಿ ಸಿಕ್ಕಿ ಬೀಳ್ತಾಳೆ. ಆಗ ಆಕಿ ಮನಿ ಮಂದಿ ಆಕಿ ಹಿಂದೆ ಯಾರೂ ನಿಲ್ಲದ ಆಕಿನ ಶಿಕ್ಷಾಕ್ಕೆ ಗುರಿಪಡಿಸುವ ಬೆಳ್ಳಕ್ಕೆ ಮೌನ ತಾಳಿರ್ತಾರೆ. ಈ ಘಟನೆ ಇಬ್ಸನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರಿರಬಹುದು ಅಂತ ಅನಿಸ್ತದೆ. ವಿಮರ್ಶಕರು ಕೂಡ ಈ ಘಟನೆ ಇವನ ಡಾಲ್ಸ್ ಹೌಸ್ಗೆ ಕಾರಣವಾಗಿತ್ತು ಅಂತ ಅನ್ನೋ ಮಾತನ್ನು ಹೇಳ್ತಾರೆ. ಈ ಕಥೆಯಲ್ಲಿ ನಾಯಕಿ ನೋರಾ, ನಾಯಕ ಟೋರ್ವಾಲ್ಡ್, ಈ ದಂಪತಿ ಕ್ರಿಸ್ಮಸ್ ಹಬ್ಬದ ಸಮಯ ಅತ್ಯಂತ ಆನಂದದ ಸಮಯ. ಟೋರ್ವಾಲ್ಡ್ಗೆ ನೌಕರಿ ಒಳಗೆ ಬಡ್ತಿಯಾಗಿದೆ, ಅವನ ಸಾಂಪತ್ತಿಕ ಅಭಿವೃದ್ಧಿಯೂ ಆಗಿದೆ. ನೋರಾ ಕ್ರಿಸ್ಮಸ್ಸಿನ ಸಲುವಾಗಿ ಮನಸೋಕ್ತ ಮಾರ್ಕೆಟ್ನೊಳಗೆ ಖರೀದಿ ಮಾಡಿಕೊಂಡು ಮನೆ ತಲುಪ್ತಾಳೆ. ಅತ್ಯಂತ ಆನಂದದ ವಾತಾವರಣ. ಡಾಲ್ಸ್ ಹೌಸ್ನೊಳಗೆ ನೋರಾಗಿಬ್ಬರು ಮಕ್ಕಳಿದ್ದಾರೆ. ಆದ್ರೆ ಆ ಮಕ್ಕಳು ಸ್ಟೇಜ್ ಮೇಲೆ ಬರುವುದಿಲ್ಲ. ಆದ್ರೆ ಮುಂದೆ ಅನೇಕ ಟ್ರಾನ್ಸ್ಫಾರ್ಮರ್ಸ್ ಅಂದರೆ ಪ್ಲೇ ಟ್ರಾನ್ಸ್ಫಾರ್ಮ್ ಮಾಡಿದವರು ಅಥವಾ ಟ್ರಾನ್ಸ್ಲೇಟ್ ಮಾಡಿದವರು ತಮ್ಮ ತಮ್ಮ ಆಯಾ ಕಾಲದ ಸಂದರ್ಭಕ್ಕೆ ಅನುಗುಣವಾಗಿ ಈ ಪಾತ್ರಗಳನ್ನು ರಂಗಭೂಮಿ ಮೇಲೆ ತಂದದ್ದು ಉಂಟು. ಕ್ರಿಸ್ಮಸ್ಗಾಗಿ ಮನಸೋಕ್ತ ಮಾರ್ಕಿಂಗ್ ಮಾಡಿಕೊಂಡು ಮನೆ ತಲುಪ್ತಾಳೆ. ಗಂಡ ಟೋರ್ವಾಲ್ಡ್ ಅವುಗಳನ್ನು ಕಂಡು ಆನಂದ ಪಡ್ತಾನ ಅಂತ ತಿಳ್ಕೊಂಡಿರ್ತಾಳೆ. ಆದ್ರೆ ಅವ ಆಸ್ ಯೂಶುವಲ್ ಮಿತವ್ಯಯದ ಒಂದು ಕ್ಲಾಸ್ ತಗೊಳಿಕತ್ತಾನೆ, ಜ್ಞಾನ ಕೊಡ್ತಾನೆ ತಂದೇನದ. ಮತ್ತಂತಾನೆ, ಕಳೆದ ವರ್ಷ ಯಾವ ರೀತಿ ನೀ ಕ್ರಿಸ್ಮಸ್ ಮರು ಕಾಣಿಕೆಗಳ ಸಲುವಾಗಿ ಮನೆ ಒಳಗಿನ ವಸ್ತುಗಳನ್ನು ತಯಾರು ಮಾಡಿದ್ದೆಲ್ಲ,
ನೆನಪು ಮಾಡಿಕೊ. ಈಗ ಯಾಕೆ ಅವನ್ನೆಲ್ಲ ಮಾರ್ಕೆಟ್ನಿಂದ ತರಬೇಕು? ಈ ರೀತಿ ಒಂದು ರೀತಿಯಿಂದ ತಪ್ಪು ಎಣಿಸುವ ಸ್ವಪ್ಪ. ಅಂದ್ರೆ ಅವಳನ್ನು ಸಂಬೋಧಿಸುವ ಪ್ರತಿ ಶಬ್ದ ಮಂದಿಗೆ ನೆನೆಸ್ಬೇಕು ಎಂಥ ಪರಿಗೌರವ ಅಂತ. ಆದರೆ ಆ ವಿಶೇಷಣದ ಹಿಂದೆ ಪ್ರತಿಯೊಂದರೊಳಗೂ ನನ್ನ ಗೊಂಬೆ, ನನ್ನ ಅರಗಿಣಿ, ನನ್ನ ಗೆಳತಿ, ಈ ನನ್ನ ಅನ್ನದ ಇಲ್ಲದ ಯಾವ ಮಾತು ಪ್ರಾರಂಭ ಆಗ್ತಿರಲಿಲ್ಲ. ಆಮೇಲೆ ಪ್ರತಿಯೊಂದು ಮಾತಿನೊಳಗೂ ಆಕೆ ತನಗಿಂತ ಕಿರಿಯಳು, ಅಪ್ರಸ್ತುತಳು ಎಂಬ ಭಾವನೆ ಅದರಲ್ಲಿ ಇಣುತ್ತಿತ್ತು. ಪ್ರತಿ ಸಂಬೋಧನೆಯಲ್ಲಿಯ ಅವನ ಪ್ರಭುತ್ವ ಪ್ರಕಟವಾಗ್ತಿತ್ತು. ಈ ತರಹದ ವಾತಾವರಣದಲ್ಲಿ ನಾಟಕದ ಒಂದು ಪ್ರಾರಂಭ ಆಗ್ತದೆ. ಈ ಸಂಭಾಷಣೆ ನಡೆದಿರುವಾಗನ ಟೋರ್ವಾಲ್ಡನ ಗೆಳೆಯ ಡಾಕ್ಟರ್ ರ್ಯಾಂಕ್ ಅವನನ್ನು ಕಾಣಲಿಕ್ಕೆ ಬರ್ತಾನೆ. ಅವರಿಬ್ಬರು ಕೂಡಿಕೊಂಡು ತಮ್ಮ ಆಫೀಸ್ ಕೋಣೆಯೊಳಗೆ ಹೋಗ್ತಾರೆ. ಅವ್ರಿಗೆ ಮಾತಾಡ್ಕೋತಾರೆ. ಕೆಲವೇ ನಿಮಿಷದೊಳಗೆ ನೋರಾಳ ಬಾಲ್ಯದ ಅತ್ಯಂತ ಆತ್ಮೀಯ ಗೆಳತಿ ಲಿಂಡಾ ನೋರಾಳನ್ನು ಕಾಣಲಿಕ್ಕೆ ಬರ್ತಾಳೆ. ಅವಳಿಗೆ ಅವಳ ಗಂಡ ತೀರ್ಕೊಂಡಿರ್ತಾನೆ. ನೌಕರಿಯ ಅವಶ್ಯಕತೆ ಇರ್ತದೆ. ಟೋರ್ವಾಲ್ಡನ ಸಹಾಯ ಕೇಳಿ ಗೆಳತಿ ಕಡೆಯಿಂದ ಅವನಿಗೆ ಒಂದು ಮಾತು ಹೇಳಿಸಿ ಅವ್ರ ಬ್ಯಾಂಕಿನೊಳಗೆ ಒಂದು ನೌಕರಿ ದೊರಕ್ತದೇನೋ ಅನ್ನುವಂಥ ವಿಚಾರ ಇಟ್ಟುಕೊಂಡು ನೋರಾನ್ ಕಡೆ ಬಂದಿರ್ತಾಳೆ ಆಕೆ ಗೆಳತಿ ಲಿಂಡಾ. ಬಾಲ್ಯದ ಗೆಳತಿಯರು ಪರಸ್ಪರ ಬಹಳ ದಿವಸದ ಮೇಲೆ ಭೇಟಿಯಾಗಿರ್ತಾರೆ. ಮಾತಿಗೆ ಕೊನೆಯೇ ಇಲ್ಲ. ಅನೇಕ ಮನಸ್ಸಿನ ಆಳದ ವಿಚಾರಗಳು ಯಾವ ಸಂಕೋಚವಿಲ್ಲದು ಹಾದು ಹೋಗ್ತಾವ. ಯಾವುದು ರಹಸ್ಯ ಅನ್ನೋದಲ್ಲಿ ಉಳಿದಿರುವುದಿಲ್ಲ. ಈ ಸಂದರ್ಭದೊಳಗೆ ನೋರಾ ತನ್ನ ಪತಿ ಟೋರ್ವಾಲ್ಡ್ಗೆ ತೀವ್ರವಾದಂಥ ಅಸ್ವಸ್ಥವಾದಂಥ ಪರಿಸ್ಥಿತಿ ಒಳಗೆ ಡಾಕ್ಟರ್ ಅವಾಗ ಇಟಲಿಗೆ ಹವಾ ಬದಲಾವಣೆಗೆ ಹೋಗಬೇಕು ಅಂತಂತಾರೆ. ಮೊದಲ ಆ ಜಡ್ಡಿಗೆ ಮಾಡಿದಂಥ ಖರ್ಚು, ಮುಂದೆ ಇಟಲಿಗೆ ಅವನು ಕರ್ಕೊಂಡು ಹೋಗಬೇಕಾದ್ರೆ ಆಗುವಂಥ ಖರ್ಚು, ಈ ಆರ್ಥಿಕ ಭಾರ ಹೊರುವುದು ಆ ಕುಟುಂಬಕ್ಕೆ ಸಾಧ್ಯ ಇರುವುದಿಲ್ಲ. ಆಗ ನೋರ ತಾ ಮುಂದುವರೆದು ಕಾಗ್ಸ್ಟ್ರಾಡ್ ಅನ್ನುವಂಥ ಒಬ್ಬ ಬ್ಯಾಂಕ್ ನೌಕರನ ಸಹಾಯದಿಂದ ಗಂಡ ಕೆಲಸ ಮಾಡುವಂಥ ಬ್ಯಾಂಕಿನೊಳಗನ ಹಣ ಸಾಲ ಪಡೆದಿರ್ತಾಳೆ. ಅದಕ್ಕೆ ಕಾಗದ ಪತ್ರಗಳಿಗೆ ಸಹಿ ಮಾಡುವಾಗ ಸಾಕ್ಷಿಯಾಗಿ ತನ್ನ ತಂದೆಯ ಸಹಿಯನ್ನು ತಾನೇ ಮಾಡಿರ್ತಾಳೆ. ಈ ಗಂಡನ ಉಪಚಾರಕ್ಕಾಗಿ ಮಾಡುವ ಸಾಲದ ಯಾವ ವಿಷಯಗಳನ್ನು ಅವಳು ಗಂಡನ ಜೊತೆ ಚರ್ಚಿಸಿರುವುದಿಲ್ಲ, ಅವನಿಗೆ ಗೊತ್ತಿರುವುದಿಲ್ಲ. ಅವ ಏನು ತಿಳ್ಕೊಂಡಿರ್ತಾನೆ, ಇದೆಲ್ಲ ತನ್ನ ಹೆಂಡತಿ ಅವರ ಅಪ್ಪನ ಕಡೆಯಿಂದ ತೊಗೊಂಡು ಬಂದಾಳ, ಮಾವ ನನಗೆ ಈ ಸಂದರ್ಭದೊಳಗೆ ಆರ್ಥಿಕವಾದಂಥ ಸಹಾಯವನ್ನು ಮಾಡ್ಯಾರ ಅಂತ ಅವನ ಗ್ರಹಿಕೆ ಇರ್ತದೆ. ಅವ ರಜೆ ಮೇಲಿದ ಸಂದರ್ಭ ಆದದ್ದರಿಂದ ಅದರ ಯಾವ ವಿಚಾರಗಳು ಅವಾಗ ತಿಳಿದಿರುವುದಿಲ್ಲ. ಈ ಎಲ್ಲ ವಿಷಯಗಳ ವಿಸ್ತಾರವಾದಂಥ ವಿಚಾರಗಳು ಒಂದಕ್ಕೊಂದು ಪ್ರೇಕ್ಷಕರಿಗೆ ಎದುರಿಗೆ ಅವು ಅನಾವರಣವಾಗ್ಕೋತ ಬರ್ತಾವೆ. ಆ ಇಬ್ಬರ ಗೆಳತಿಯರ ಮಾತುಗಳ ಇದು ಆಕೆ ತನ್ನ ಗಂಡನಿಂದ ರಹಸ್ಯವಾಗಿ ಇಟ್ಟದ್ದು, ತನ್ನ ತಂದೆಯ ಸಹಿ ಮಾಡಿದ್ದು, ಅದರ ಸಲುವಾಗಿ ತಾನು ಈಗೂ ಕೂಡ ಗಂಡಗೆ ತಿಳಿಲಾರದೆ ಬೇರೆ ಬೇರೆ ಕೆಲಸ ಮಾಡಿ ಮನೆ ಒಳಗಿನ ರೊಕ್ಕ ಉಳಿಸಿ ಆ ಸಾಲದ ಕಂತುಗಳನ್ನು ತುಂಬ್ತಾ ಇದ್ದದ್ದು, ಅದರದ್ದು ತನ್ನ ಮನಸ್ಸಿನ ಮೇಲೆ ತನ್ನ ಮೇಲೆ ಯಾವ ರೀತಿಯಾದಂಥ ಒಂದು ಭಾರ ಅದು ಅನ್ನೋದನ್ನು ಆಕೆ ಲಿಂಡಾನ್ ಜೊತೆಗೆ ಮಾತನಾಡುವಾಗ ಎಲ್ಲ ವಿಷಯಗಳನ್ನು
ಹಂಚಿಕೊಂಡಿರ್ತಾಳೆ. ಬಹಳ ದಿವಸದ ಮೇಲೆ ಬೆಟ್ಟ ಅದು ಗೆಳತಿ ದುಡಿ ಹಂಚಿಕೊಂಡು ಆಕೆಗೆ ಒಂದು ಥರದ ರಿಲೀಫ್ ಅನ್ಸಿರ್ತದೆ. ಆದರೆ ಡಾಕ್ಟರ್ ರ್ಯಾಂಕ್ ಮತ್ತು ಟೋರ್ವಾಲ್ಡ್ ತಮ್ಮ ಮಾತುಕತೆಗಳನ್ನು ಮುಗಿಸ್ಕೊಂಡು ಹೊರಗೆ ಬರ್ತಾರೆ. ಡಾಕ್ಟರ್ ರ್ಯಾಂಕ್ನನ್ನು ಕಳಿಸ್ಲಿಕ್ಕೆ ಅಂತ ತಿಳ್ಕೊಂಡು ಟೋರ್ವಾಲ್ಡ್ ಮನೆ ಹೊರಗಿನ ಬಾಗಿಲ ತನಕ ಬರ್ತಾನೆ. ರ್ಯಾಂಕನ್ನು ಬೀಳ್ಕೊಡ್ತಾನೆ. ಟೋರ್ವಾಲ್ಡ್ ಮುಖ್ಯ ದ್ವಾರದವರೆಗೆ ಬರುವುದರಲ್ಲಿಯೇ ಕ್ಯಾನ್ಸ್ಟ್ರಾಡ್ ಪ್ರತ್ಯಕ್ಷ ಆಗ್ತಾನೆ. ಅವನ ಬ್ಯಾಂಕಿನೊಳಗನೆ ಕೆಲಸ ಮಾಡ್ತಿರ್ತಾನೆ. ತನ್ನ ಬಡ್ತಿಗಾಗಿ ಟೋರ್ವಾಲ್ಡನ ಸಹಾಯ ಬೇಕಾಗಿರ್ತದೆ. ಅದನ್ನು ಅರಸಿ ಅವನ ಬಾಗಿಲಿಗೆ ಬಂದಿರ್ತಾನೆ. ಟೋರ್ವಾಲ್ಡನಿಗೆ ಕಾಕ್ಸ್ಟ್ರಾಡನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುವುದಿಲ್ಲ. ಕಾಕ್ಸ್ಟ್ರಾಡನಿಗೆ ಸಕಾರಣವಾಗಿ ತಾನು ಸಹಾಯ ಮಾಡುವುದಿಲ್ಲವೆಂದು ಅವನ ಮುಖದ ಮೇಲೆಯೇ ಹೇಳಿ ಕಳಿಸುತ್ತಾನೆ. ಕಾಕ್ಸ್ಟ್ರಾಡ್ ಮತ್ತು ಟೋರ್ವಾಲ್ಡ್ ಶಾಬ್ದಿಕ ಚಕಮಕಿ ಹೊರಗೆ ನಡೆದಿರ್ತದೆ. ದಿವಾನ್ ಖಾನಿಗೆ ಟೋರ್ವಾಲ್ಡ್ ಬರ್ತಾನೆ. ನೋರಾ ಮತ್ತು ಮಿಸಸ್ ಲಿಂಡೆಲ್ ದಿವಾನ್ ಖಾನಿ ಒಳಗೆ ಮಾತಾಡ್ಕೊತ ಕೂತಿರ್ತಾರೆ. ನೋರಾ ತನ್ನ ಗೆಳತಿಯ ಸಮಸ್ಯೆಯನ್ನು ಗಂಡನಿಗೆ ಹೇಳ್ತಾಳೆ. ಕಾಕ್ಸ್ಟ್ರಾಡ್ ತನ್ನ ಪ್ರಯತ್ನವನ್ನು ನೋರಾಳ ಮುಖಾಂತರವಾಗಿ ಮುಂದುವರಿಸುವ ಪ್ರಯತ್ನವನ್ನು ಮಾಡ್ತಾನೆ. ಒಂದು ವೇಳೆ ಈ ಕೆಲಸ ಆಗದಿದ್ದರೆ ಬ್ಯಾಂಕಿನ ಸಾಲದ ವಿಚಾರವಾಗಿ, ಫೋರ್ಜರಿಯ ವಿಚಾರವಾಗಿ ಎಲ್ಲವನ್ನು ನಿನ್ನ ಗಂಡನಿಗೆ ತಿಳಿಸುತ್ತೇನೆ ಎಂದು ಹೇಳುತ್ತಾನೆ. ಒತ್ತಾಯ ತರ್ತಾನೆ. ನೋರಾಳ ಬೇಡಿಕೆಯನ್ನು ನೋರಾ ತನ್ನ ಗಂಡಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾಳೆ. ಆದ್ರೆ ನನ್ನ ಬ್ಯಾಂಕಿನ ವಿಚಾರದೊಳಗೆ ನೀ ತಲೆ ಹಾಕಬೇಡ ಅಂತ ಖಡಾಖಂಡಿತವಾಗಿ ಆಕೆಗೆ ಹೇಳಿಬಿಡ್ತಾನೆ. ಎಚ್ಚರಿಕೆಯನ್ನು ಕೊಡ್ತಾನೆ. ನೋರಾಳು ಮನಸ್ಸು ತುಂಬ ಅಸ್ತವ್ಯಸ್ತವಾಗಿರುತ್ತೆ. ಟೋರ್ವಾಲ್ಡ್ ಕಾಕ್ಸ್ಟ್ರಾಡನ್ನ ತನ್ನ ಮೇಲೆ ಪ್ರಭಾವ ಬೀರುವ ಪ್ರಯತ್ನ ಮಾಡಿದ್ದಕ್ಕಾಗಿ, ಬ್ಯಾಂಕಿನ ಕೆಲಸದಲ್ಲಿ ಅಸಮರ್ಪಕವಾಗಿ ಕೆಲಸ ಮಾಡುತ್ತಿರುವುದಾಗಿ ಅವನನ್ನು ಕೆಲಸದಿಂದ ತೆಗೆದು ಹಾಕಿದ ಪತ್ರವನ್ನು ಅವನ ಮನೆಗೆ ತಲುಪಿಸುತ್ತಾನೆ. ಅದಕ್ಕೆ ಪ್ರತಿಯಾಗಿ ಅತ್ಯಂತ ಕೋಪದಿಂದ ಕಾಕ್ಸ್ಟ್ರಾಡ್ ಒಂದು ಪತ್ರವನ್ನು ಬರೆದುಕೊಂಡು ಕೊನೆಯ ಬಾರಿಗೆ ನೋರಾಳನ್ನು ಕಾಣಲು ಮನೆಗೆ ಬರುತ್ತಾನೆ. ನೋರಾ ಮನೆಯಲ್ಲಿರುವುದಿಲ್ಲ. ಕಾಕ್ಸ್ಟ್ರಾಡ್ ಆ ಪತ್ರವನ್ನು ನೋರಾಳ ಮನೆಯ ಲೆಟರ್ ಬಾಕ್ಸ್ನಲ್ಲಿ ಹಾಕಿ ಅಲ್ಲಿಂದ ಹೊರಬೀಳುತ್ತಾನೆ. ಗಾಬರಿಗೊಂಡ ನೋರಾ ಈ ಎಲ್ಲ ವಿಷಯಗಳನ್ನು ತನ್ನ ಗೆಳತಿ ಮಿಸಸ್ ಲಿಂಡೆಲ್ ಆಳಕ್ಕೆ ತಿಳಿಸ್ತಾಳೆ. ಅವಳು ನೋರಾಳಿಗೆ ಧೈರ್ಯ ಹೇಳಿ ಸಂಜೆ ಅವಳ ಪತಿ ಮನೆಗೆ ಬಂದ ನಂತರ ಅವನ ಕೈಗೆ ಪತ್ರ ಸಿಗದಂತೆ ನೋಡಿಕೊಳ್ಳುವ ಸೂಚನೆಯನ್ನು ಕೊಟ್ಟು ಅವನನ್ನು ಇಡೀ ಸಂಜೆ ಎಲ್ಲಿಯಾದರೂ ಕರೆದುಕೊಂಡು ಹೋಗುವ ಒಂದು ಸಲಹೆಯನ್ನು ಕೊಡ್ತಾಳೆ. ನೋರಾ ಮತ್ತು ಟೋರ್ವಾಲ್ಡ್ ಡಾನ್ಸಿಗೆ ಹೋಗ್ತಾರೆ. ಸಂಜೆ ನೋರಾ ಗಂಡನನ್ನು ಕರೆದುಕೊಂಡು ಸರಳವಾದಂಥ ಡಾನ್ಸ್ಗೆ ತೆರಳುತ್ತಾಳೆ. ಅನ್ಯ ಮನಸ್ಕಿನಿಂದ ಅಲ್ಲಿ ಡಾನ್ಸ್ ಪಾರ್ಟಿ ನಡೆದಾಗ ಮಿಸಸ್ ಲಿಂಡೆಲ್ ಹೊರಗೆ ಬಂದು ಕಾಕ್ಸ್ಟ್ರಾಡನನ್ನು ಹುಡುಕಿಕೊಂಡು ಅವನಲ್ಲಿಗೆ ಹೋಗುತ್ತಾರೆ. ನೋಡಿದರೆ ಈ ಕಾಕ್ಸ್ಟ್ರಾಡ್ ಈ ನೋರಾನ ಗೆಳತಿಯ ಬಾಯ್ ಫ್ರೆಂಡ್, ಮದುವೆಗಿಂತ ಮೊದಲಿನ ಫ್ರೆಂಡ್ ಇರ್ತಾನೆ. ಹಳೆ ಫ್ಯಾನ್ ಅವರಿಬ್ಬರ ನಡುವಿನ ಮಾತುಕತೆ. ಆಮೇಲೆ ನೋರಾಳ ಗೆಳತಿಗೆ ಲಿಂಡೆಲ್ಲ ಇವಳಿಗೆ ಇವತ್ತಿನ ತನ್ನ ಪರಿಸ್ಥಿತಿ, ತನ್ನ ವೈಧವ್ಯ, ಯಾಕೆ ಇನ್ನೊಂದು ಮದುವೆ ಮಾಡ್ಕೋಬಾರ್ದು ಅನ್ನುವಂಥ ವಿಚಾರ ಇದು ಒಂದು. ಈ ಮನುಷ್ಯನನ್ನು ತನ್ನ ಬುಟ್ಟಿ ಒಳಗೆ ಹಾಕ್ಕೊಂಡ್ರೆ ತನ್ನ ಗೆಳತಿಗೆ ಉಪಯೋಗ ಆಗ್ತದೆ, ಆ ಪತ್ರವನ್ನು ಅಲ್ಲಿ ತಿರುಗಿ ತರಬಹುದು ಅನ್ನುವಂಥ ಒಂದು ಪ್ರಯತ್ನವನ್ನು ಕೂಡ ಆಕೆ ಮಾಡ್ತಿರ್ತಾರೆ. ಇದು ಒಂದು ಭಾಗ. ಅವಳ ಮನಸ್ಸಿನೊಳಗೆ ದ್ವಿಧ ಇರ್ತದೆ. ಗೆಳತಿಗೆ ಒಳ್ಳೇದಾಗಲಿ ಅನ್ನೋದಿರ್ತದೆ. ಆದರೆ ಒಳ್ಳೇದಾಗುವಂಥ ಪರಿ ಯಾವುದು
ಅನ್ನೋದ್ರ ಬಗ್ಗೆ ಆಕೆ ನಿಶ್ಚಿತವಾಗಿರುವುದಿಲ್ಲ. ಆ ಪತ್ರ ನೂರಾಳ ಗಂಡನಿಗೆ ತಲುಪದಂತೆ ನೋಡಿಕೊಳ್ಳುವುದು, ಅಥವಾ ಆ ಪತ್ರ ನೂರಾಳ ಗಂಡನಿಗೆ ತಲುಪಿ ಒಮ್ಮೆ ವಿಷಯ ಎಲ್ಲ ತಿಳಿದು ನೂರ ಈ ತರಹದ ಒಂದು ಸಮಸ್ಯೆಯಿಂದ ಹೊರಗೆ ಬಂದು ಮುಕ್ತಳಾಗಿ ಉಸಿರಾಡಿಸುವಂತಾಗಲಿ ಅನ್ನುವಂಥ ಒಂದು ವಿಚಾರವೂ ಇರ್ತದೆ. ಕಾಕ್ಸ್ಟ್ರಾಡ್ ಆ ಪತ್ರ ತಿರುಗಿ ತಗೋತೇನೆ ಅಂತ ಹೇಳ್ತಾನೆ. ಆ ಪತ್ರ ತಿರುಗಿ ತಗೋತೇನೆ ಅಂತ ತಿಳ್ಕೊಂಡು ಹೇಳಿದಾಗ ಈಕಿ ನೂರಾಳ ಗೆಳತಿ ಬೇಡ ಆ ಪತ್ರ ಇರಲಿ ಅಂತ ಹೇಳಿ ಅವ್ನು ತಿರುಗಿ ಕರ್ಕೊಂಡ್ಬರ್ತಾನೆ. ಅವಳ ಉದ್ದೇಶ ಚಲೋ ಇರ್ತದೆ. ಇದು ಕೊನೆಯವರೆಗೂ ಇದೇ ರೀತಿಯಾದಂಥ ತನ್ನ ಗೆಳತಿ 8 ದಿವಸ ಅತಂತ್ರದೊಳಗೆ ಸಂದಿಗ್ಧದೊಳಗೆ ಒಳಗೆ ಸಾಯೋದು, ಒಳಗೆ ಕುದ್ದು ಸಾಯೋದಕ್ಕಿಂತ ಆಕಿ ಒಮ್ಮೆ ಇದರಿಂದ ಹೊರಗೆ ಬರಲಿ, ಏನಾಗ್ತದೆ 4 ಮಾತು ಒದರಾಡ್ತಾನೆ, ಗಂಡ ಹೆಂಡತಿ ಮಾತು ಒಂದಾಗ್ತಾರೆ ಅನ್ನುವಂಥ ಒಂದು ವಿಚಾರದಿಂದ ಆಕಿ ಆ ಕಾಕ್ಸ್ಟ್ರಾಡ್ರಿಗೆ ಆ ಪತ್ರವನ್ನು ತಿರುಗಿ ತಗೊಳ್ಳಿಕ್ಕೆ ಹತ್ತುವುದಿಲ್ಲ. ಟೋರ್ವಾಲ್ಡ್ಗೆ ಆ ಪತ್ರ ಸಿಗುತ್ತದೆ. ಟೋರ್ವಾಲ್ಡ್ಗೆ ಆ ಪತ್ರ ಸಿಕ್ಕ ಕೂಡಲೇ ಆಗಬೇಕಾದಂಥ ಎಲ್ಲ ತರಹದ ಘಟನೆಗಳು ಆಗ್ತವೆ. ಒದರಾಡ್ಲಿಕ್ಕೆ ಆಗ್ತಾನೆ. ಮೊದಲ ಶಾರ್ಟ್ ಟೆಂಪರ್ಡ್ ಮನುಷ್ಯ. ಆದರೆ ಮಾತಿಗೆ ಬೆಳೀತದೆ. ನೀನು ನನ್ನ ಹೆಂಡತಿ ಆಗಲಿಕ್ಕೆ ಯೋಗ್ಯ ಇಲ್ಲ ಅಂತಂತಾನೆ. ಇಲ್ಲೇ ನಾಟಕದ ಒಂದು ತಿರುವು ಬರ್ತದೆ. ಆ ನಾಟಕದ ತಿರುವಿನೊಳಗೆ ಅವ ಬೈತಿರ್ತಾನೆ. ಆಕೆ ಶಾಂತ ನಿಂತಿರ್ತಾನೆ. ಡಾನ್ಸ್ ಮುಗಿಸಿಕೊಂಡು ಬಂದು ಆ ಆನಂದದ ಕ್ಷಣವನ್ನು ಅನುಭವಿಸಬೇಕು ಅನ್ನೋದ್ರೊಳಗೆ ಶುರುವಾದಂಥ ಈ ಮಹಾಭಾರತ ಆಕೆ ಇನ್ನೂ ಕೀಲಿ ತೆಗೆದು ಒಳಗೆ ಹೋಗ್ತಿರ್ತಾಳೆ. ಗುಡುಗು ಸಿಡ್ಲು ಒಂದ ಸೌನ ಬಂದು ಅಪ್ಪಳಿಸ್ಲಿಕ್ಕೆ ಹತ್ತಾವ. ಕೆಲವು ಗಂಡಸರಿಗೆ ತಮ್ಮ ಪ್ರತಿಷ್ಠೆಗೆ ಧಕ್ಕೆ ಬರ್ತದ ಅಂತ ಅನ್ಸಿದ್ರೆ ಅವರು ತಮ್ಮ ಎಲ್ಲ ಸೆನ್ಸಸ್ ಅನ್ನು ಕಳ್ಕೊತಾರೆ. ಅಂಥದ್ರೊಳಗೆ ಈ ಟೋರ್ವಾಲ್ಡ್ ಒಬ್ಬ. ಆ ಕೋಪದಾಗ ಅವ ನೂರಾಗ ಒಂದು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಡದ, ನೀ ನನಗೆ ಮೋಸ ಮಾಡಿದಿ, ನೀ ಅಂತ ಸಿಕ್ಕ ಎಲ್ಲ ಶಬ್ದಗಳಿಂದ ಅವಳ ತೇಜೋಭಂಗವನ್ನು ಮಾಡ್ತಾನೆ. ಅವಳ ಮನಸ್ಸಿಗೆ ಘಾಸಿಗೊಳಿಸ್ತಾನೆ. ಯಾರು ಸಾಲ ಮಾಡಿದಿ ಎಂಬುದನ್ನು ಹೇಳಲಿಕ್ಕೆ ಪ್ರಯತ್ನಿಸ್ತಾಳೆ, ಆದ್ರೆ ಹೇಳಲಿಕ್ಕೆ ಕೊಡೋದಿಲ್ಲ. ಕೋಪದ ಭರದೊಳಗೆ ಅವನ ಬಾಯಿಂದ ಒಂದು ಮಾತು ಬರ್ತದೆ, ನೀನು ನನ್ನ ಹೆಂಡತಿ ಆಗ್ಲಿಕ್ಕೆ ಯೋಗ್ಯಿಲ್ಲ, ಅಷ್ಟೇ ಅಲ್ಲ ನಿನ್ನಂಥ ತಾಯಿ ನನ್ನ ಮಕ್ಕಳ ಮೇಲೆ ನಿನ್ನ ಏನು ಸಂಸ್ಕಾರ ಕೊಡಬಳ್ಳು, ಒಳ್ಳೆ ಸಂಸ್ಕಾರ ಕೊಡೋದ್ರೊಳಗೆ ನೀನು ನಿಷ್ಫಲವಾಗ್ತಿದ್ದಿ, ನೀನು ಕೆಟ್ಟ ತಾಯಿ ಇದ್ದೀರಿ, ಅದಕ್ಕೆ ಆ ಮಕ್ಕಳನ್ನು ಬಿಟ್ಟು ನೀ ದೂರಿರು ಅನ್ನುವಂಥ ಮಾತನ್ನು ಕೂಡ ಅವ ಆಡಿಬಿಡ್ತಾನೆ. ಈ ಮಾತು ಆಕೆನ ಬಹಳಷ್ಟು ಘಾಸಿಗೊಳಿಸ್ತದೆ, ಅಂತರ್ಮುಖಿಯಾಗಿಸ್ತದೆ. ಅವಳ ಮನಸ್ಸು ಅವಳಿಗೆ ನೀ ಇಲ್ಲಿಂದ ಹೊರಬೀಳು, ನಿನ್ನ ಅಸ್ತಿತ್ವವನ್ನು ಸ್ವತಂತ್ರ ಜಗತ್ತಿನೊಳಗೆ ಪುನಃ ಪ್ರಸ್ತಾಪಿಸುವಂತ ಹೇಳ್ತದೆ. ಇದು ನಡೆದಾಗ ಕಾಕ್ಸ್ಟ್ರಾಡ್ ಒಂದು ಪತ್ರ ತಗೊಂಡು ಬರ್ತಾನೆ. ಆ ಮೇಡ್ ಸರ್ವೆಂಟನ ಕಡೆ ಕೊಟ್ಟು ಕಳಿಸ್ತಾನೆ. ನಿಮ್ಮ ಬ್ಯಾಂಕಿನ ಸಾಲೆಲ್ಲ ಮುಟ್ಟಿದೆ, ನೀವು ಬ್ಯಾಂಕಿನ ಋಣದಿಂದ ಮುಕ್ತಾಗಿರಿ ಅಂತ ತಿಳ್ಕೊಂಡು ನೂರಾನ ಹೆಸರಿಗೆ ಆ ಪತ್ರ ಇರ್ತದೆ. ಆ ಪತ್ರ ಟೋರ್ವಾಲ್ಡನ ಕೈಯೊಳಗೆ ಸಿಗುತ್ತದೆ. ಶಾಂತ ಆಗ್ತಾನೆ. ಯಾಕಂದ್ರೆ ಸಾಲ ಮುಟ್ಟಿರ್ತದೆ, ಬ್ಯಾಂಕಿನೊಳಗೆ ತಾನು ಪ್ರತಿಷ್ಠಾಕ್ಕೆ ಧಕ್ಕೆ ಬರುವುದಿಲ್ಲ, ಮತ್ತು ಮಾತಾಡೋದಿಲ್ಲ, ಮಾತಾಡಿಬಿಟ್ಟಿರ್ತಾನೆ. ಮಾತಾಡಿದ್ರೆ ಹೊತ್ತು ಮತ್ತು ಒಡೆದ್ರೆ ಹೊತ್ತಂತ ಹಂಗೆ. ಆದರೆ ಅವ ಆಡಿದ ಮಾತು ಇಷ್ಟು ಮರ್ಮಭೇದಕವಾಗಿರ್ತದೆ. ಅದು ಬರೀ ಒಂದು ನೂರಾಳಂತ ವ್ಯಕ್ತಿಗತವಾದಂಥದ್ದಲ್ಲ, ಇಡೀ ಸ್ತ್ರೀ ಸಮುದಾಯಕ್ಕೆ ಸಂಬಂಧಪಟ್ಟಂಥದ್ದು. ನೂರ ಒಂದು ಮಾತು ಕೇಳ್ತಾಳೆ, 8 ವರ್ಷ ನಿನ್ನ ಜೋಡಿ ಸಂಸಾರ ಮಾಡಿದೆ, ನೀನನ್ನು ತಿಳ್ಕೊಳ್ಳಿಲ್ಲ, ನೀನನ್ನು ತಿಳ್ಕೊಂಬೋದ್ರೊಳಗೆ ಯಶಸ್ವಿ ಆದಿ ಅನ್ನೋ ಮಾತನ್ನು ಆಡಿ ಆಳವಾದಂಥ ಆಘಾತ ಏನು ಉಂಟಾಗಿರ್ತದೆ, ಮರ್ಮಾಘಾತ ಆಗಿರ್ತದೆ,
ಸಾಂತ್ವನದ ಯಾವ ಮಾತು ಆಕೆ ಮೇಲೆ ಪರಿಣಾಮ ಮಾಡುವುದಿಲ್ಲ. ಆಕೆ ಬರ 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 ತನ್ನ ಒಂದೆರಡು ವಸ್ತುಗಳನ್ನು ತಗೊಂಡದ್ದು ಮನೆ ಬಿಟ್ಟು ಹೊರಗೆ ಬೀಳ್ತಾಳೆ. ಇಷ್ಟಕ್ಕೆ ಹೊರಗೆ ಬೀಳಬೇಕೇನು ಅನ್ನೋ ಪ್ರಶ್ನೆ ಬರ್ತದೆ. ಮಕ್ಕಳನ್ನು ಬಿಟ್ಟು ಹೊರಗೆ ಬರಬೇಕೇನು. ಆದರೆ ತನ್ನ ಸ್ವಂತ ಅಸ್ತಿತ್ವ ಯಾವಾಗ ಘಾಸೆಗೊಳ್ತದೆ ಅದರ ಮುಂದೆ ಮತ್ತೊಂದು ಯಾವ ಸಮಸ್ಯೆನೂ ಉಳಿಯುವುದಿಲ್ಲ. ಆಕಿ ಆವತ್ತು ತನ್ನ ಗಂಡನನ್ನು ಮಕ್ಕಳನ್ನು ತೊರೆದು ಆ ಸಂತಾಪದ ಭರದೊಳಗೆ ಹೊರಗೆ ಬರುವಾಗ ತನ್ನ ಹಿಂದೆ ತನ್ನ ಬಾಗಿಲ ಏನು ಹಾಕ್ಕೊಂಡು ಬರ್ತಾಳೆ ತನ್ನ ಮನೆಯದು. ಆ ಬಾಗಿಲ ಹಾಕ್ಕೊಂಡು ಸಪ್ಪಳ Nora banged the doors and that banging awakened the European. ಈ ಮಟ್ಟಿಗೆ ಒಂದು ರಾಷ್ಟ್ರದ ಸಾಮಾಜಿಕ ಜೀವನದೊಳಗೆ ಸಂಚಲನವನ್ನು ಮೂಡಿಸುವಂಥ ಒಂದು ಕಥೆ. ಒಂದೇ ಒಂದು ಸೆಟ್ಟಿಂಗ್ನೊಳಗೆ ಫ್ರೇಮ್ ಸೆಟ್ಟಿಂಗ್, ದಿವಾನ್ ಖಾನೆಯ ಒಂದು ಫ್ರೇಮ್ ಸೆಟ್ಟಿಂಗ್ನೊಳಗೆ ಇಡೀ ಕಥೆ ನಡೀತದೆ. ಕೆಲವು ಪಾತ್ರ ಆಕೆ ಹೊರಗೆ ಬಿದ್ದು ತಿರುಗಿ ಮನೆ ಕಡೆ ನೋಡ್ಲಾರ್ದ ಹೋಗ್ಬಿಡ್ತ. ತನ್ನ ಅಸ್ತಿತ್ವವನ್ನು ಪ್ರಸ್ತಾಪಿಸುವುದರೊಳಗೆ ಅಲ್ಲಿಗೆ ನಾಟಕ ಮುಗೀತದ. ನೂರಾಗ ಮುಂದೇನಾಯ್ತು ಅನ್ನೋದ್ರೊಳಗೆ ಇಬ್ಸನ್ಗೂ ಇಂಟ್ರೆಸ್ಟ್ ಇರೋದಿಲ್ಲ, ಪ್ರೇಕ್ಷಕರಿಗೂ ಇಂಟ್ರೆಸ್ಟ್ ಇರೋದಿಲ್ಲ. ಆದರೆ ಪ್ರೇಕ್ಷಕರಿಗೆ ಒಂದು ಅವಗತವಾಗಿರ್ತದೆ, ಒಂದು ವ್ಯಕ್ತಿಯ ಮನಸ್ಸನ್ನು ನಾವು ಎಷ್ಟು ರೀತಿಯಿಂದ ಕಾಪಾಡಬೇಕಾಗ್ತದೆ ಅಂತ ಅನ್ನೋದ್ರದ ಒಂದು ಕಲ್ಪನೆಯನ್ನು ಇಬ್ಸನ್ ತನ್ನ ಸಂಭಾಷಣೆಗಳ ಮೂಲಕ ಜನರಿಗೆ ತಿಳಿಸ್ಕೊಟ್ಟಿದ್ದಾರೆ. ಇದೇ ರೀತಿ ಎನ್ಮಿ ಆಫ್ ದ ಪೀಪಲ್ದೊಳಗೂ ಬರ್ತದೆ. ನಾರ್ವೆನಿಂದ ಇದರದೇ ಇಂಗ್ಲಿಷ್ ಎಡಿಷನ್ನು. ಇವನ ನಾಟಕಗಳು ಇಂಗ್ಲಿಷ್ನೊಳಗೆ ಬಂದಿದ್ದರೂ ಕೂಡ ಇಬ್ಸನ್ನಿಗೆ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆ ಒಳಗೆ ಸ್ಥಾನ ಇಲ್ಲ. ಯುರೋಪಿನ ಸಾಹಿತ್ಯ ಚರಿತ್ರೆ ಒಳಗೆ ಇಬ್ಸನ್ ಒಬ್ಬ ಪ್ರಮುಖ ನಾಟಕಕಾರನಾಗಿ ಕಂಡು ಬಂದರೂ ಕೂಡ ಇಂಗ್ಲೆಂಡಿನ ಸಾಹಿತ್ಯ ಚರಿತ್ರೆ ಒಳಗೆ ಇಬ್ಸನ್ನ ಹೆಸರನ್ನು ನಾವು ಕಾಣುವುದಿಲ್ಲ. ಅವತ್ತು ಯಾವ ಪರಿಣಾಮಗಳಾದವು ಈ ಒಂದು ನಾಟಕದಿಂದ. ನಾನು ಉಳಿದ ನಾಟಕಗಳ ಬಗ್ಗೆ ಇವತ್ತು ತಗೊಂಡಿಲ್ಲ. ಪಿಲ್ಲರ್ಸ್ ಆಗಲಿ, ಗೋಸ್ಟ್ ಆಗಲಿ, ಅಥವಾ ಎನಿಮಿ ಆಫ್ ದ ಪೀಪಲ್ ಆಗಲಿ, ಈ ನಾಟಕಗಳನ್ನು ತಗೊಂಡು ಒಟ್ಟು 25 ನಾಟಕಗಳು. ಮೊದಲಿನ 5 ನಾಟಕಗಳು ಬಿದ್ದರೂ ಕೂಡ, ಗೀತ ನಾಟಕಗಳು ಬಿದ್ದರೂ ಕೂಡ, ಮುಂದೆ ಜಿದ್ದಿನಿಂದ ಏನು ಬರೆದ ಆ 20 ನಾಟಕಗಳು ಅತ್ಯಂತ ಯಶಸ್ವಿ ನಾಟಕಗಳಾದವು. ಇವತ್ತಿನ ನನ್ನ ಮಾತಿನೊಳಗೆ ಈ ನಾಟಕಗಳು ಜಗತ್ತಿನಾದ್ಯಂತ ಅಂದಿನಿಂದ ಇಂದಿನವರೆಗೆ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರಿದು ಅನ್ನೋದಕ್ಕೆ ಮೊದಲನೇ ಪ್ರಭಾವ ನಾವು ನೋಡೋದು ಭಾರತದ ಬಂಗಾಲಿ ಲಿಟ್ರೇಚರ್ದೊಳಗೆ. ಬಂಗಾಲಿ ಬರವಣಿಗೆಯವರು, ಬಂಗಾಲಿ ಡೈರೆಕ್ಟರ್ಸು, ಬಂಗಾಲಿ ನಾಟಕಕಾರರು ಇಬ್ಸನ್ನ ನಾಟಕಗಳಿಂದ ಬಹಳ ಪ್ರಭಾವಿಯಾದರು. ಕೊಲೋನಿಯಲ್ ಥಿಯೇಟರ್ ಇಬ್ಸನ್ನ ನಾಟಕಗಳಿಂದ ಹೊಸ ದಿಶೆಯನ್ನು ಕಂಡುಕೊಂಡಿತು. ಒಬ್ಬ ಪುರೋಗಾಮಿ ನಾಟಕಕಾರ, ಆಧುನಿಕ ನಾಟಕಕಾರ ಅಂತ ತಿಳ್ಕೊಂಡು ಇಬ್ಸನ್ನ ತನ್ನ ಸ್ಥಾನವನ್ನು ಭದ್ರಗೊಳಿಸಿದೆ. ಈ ನಾಟಕಗಳು ಓರಿಯೆಂಟಲ್ ದೇಶದೊಳಗೂ ಕೂಡ ಅನೇಕ ಕಡೆಗಳಲ್ಲಿ, ಭಾರತ ಮತ್ತು ಇತರ ದೇಶಗಳಲ್ಲಿ ಭಾಷಾಂತರವಾದವು ಮತ್ತು ಭಾಷಾಂತರದ ಜೊತೆಗೆ ಆಯಾ ಪರಿಸರಕ್ಕೆ ಅನುಗುಣವಾದಂತೆ ಅವು ರೂಪಾಂತರಗಳು ಕೂಡ ಅನೇಕ ಪ್ರಯೋಗಗಳನ್ನು ಅನೇಕ ಭಾಷೆಗಳಲ್ಲಿ ಅಂದಿನಿಂದ ಇಂದಿನವರೆಗೂ ಕಾಣುವುದನ್ನು ನಾವು ಕಾಣ್ತೇವೆ. ಮೊದಲನೇದಾಗಿ 1918 ರವೀಂದ್ರನಾಥ್ ಟ್ಯಾಗೋರರು ಇಬ್ಸನ್ನ ಈ ನಾಟಕದ ಕಥಾವಸ್ತುವನ್ನು, ಡಾಲ್ಸ್ ಹೌಸಿನ ಕಥಾವಸ್ತುವನ್ನು ಇಟ್ಟುಕೊಂಡು ಒಂದು ಕಥೆಯನ್ನು ಬರೀತಾರೆ 1918. ಇಟ್ ಈಸ್ ದ ಫಸ್ಟ್ ಸ್ಟೋರಿ ವಿಚ್ ಡೀಲ್ಸ್ ವಿತ್ ಇಬ್ಸನ್ಸ್ ಬೆಂಗಾಲಿ ಇಫೆಕ್ಟ್. ಪಯೋಲಾ ನಂಬರ್, ಮೊದಲನೇ ನಂಬರ್ ಅಂತ ಪಯೋಲಾ ನಂಬರ್ ಅಂತ ತಿಳ್ಕೊಂಡು ಅವ್ರು ಬರೀತಾರೆ. ಅದರೊಳಗೆ ಆ ಗಂಡನ ಸೆಟಾರಿಕಲ್ ಇಮೇಜ್, ಸೆಲ್ಫ್ ಈಗೋ, ಸೆಲ್ಫ್ ಪ್ಲೇಸ್ಮೆಂಟು, ಭಾರತೀಯ ಗಂಡಂದರಿಗೆ ಇರುವ ಈ ಫಾಲ್ಸ್ ಪ್ರೆಸ್ಟೀಜಿನ ಕಲ್ಪನೆಯನ್ನು ರವೀಂದ್ರನಾಥ್ ಟ್ಯಾಗೋರರು ಆ ಕಥೆ ಒಳಗೆ ಬಹಳ ಚಂದ ಇಬ್ಸನ್ನ ನೂರ
ರವೀಂದ್ರರ ಕಥೆ ಒಳಗೆ ಒನಿಲಾ ಆಗಿ ಮೂಡಿಬಿಡ್ತಾಳೆ. ಇದರಿಂದ ಬಂಗಾಳದೊಳಗೆ ಇಬ್ಸನ್ನ ಬಹಳಷ್ಟು ಪ್ರಚಾರಕ್ಕೆ ಬರ್ತಾನೆ. 1928 ಜೋಗೇಶ್ ಚಂದ್ರ ಚೌಧರಿ ಅನ್ನೋರು ತಮ್ಮ ನಾಟಕಗಳನ್ನು, ಐತಿಹಾಸಿಕ ನಾಟಕಗಳನ್ನು ಬರೆದರೂ ಕೂಡ ಐ ಹ್ಯಾವ್ ಟೇಕನ್ ದ ಇಬ್ಸನ್ಸ್ ಸ್ಟೈಲ್, ಮಾಡರ್ನ್ ಸ್ಟೈಲ್ ಅಂತ ತಿಳ್ಕೊಂಡು ಹೇಳಿ ತಮ್ಮ ನಾಟಕಗಳನ್ನು ಜಸ್ಟಿಫೈ ಮಾಡ್ಕೋತಾರೆ. ಮುಂದೆ ಬಾಂಗ್ಲೋರ್ ಮಾಯಾ ಅಂತ ತಿಳ್ಕೊಂಡು ಮತ್ತೊಂದು ನಾಟಕ ಬರ್ತದೆ. ಆಮೇಲೆ ಪ್ರೀ ಲಿಬರಲೈಸೇಷನ್ ಪೀರಿಯಡಿನೊಳಗೆ 1930ರಿಂದ 1940 ಈ ಮಹಾಯುದ್ಧಗಳ ಕಾಲದೊಳಗೂ ಕೂಡ ಆಗ ಏಜ್ ಆಫ್ ಚೇಂಜ್, ಆ ಏಜ್ ಆಫ್ ಚೇಂಜ್ ಒಳಗೆ ಈ ನಾಟಕ, ಈ ಎಲ್ಲ ನಾಟಕಗಳು, ಈ 4 ನಾಟಕಗಳು ಸಚೀಂದ್ರನಾಥ್ ಅಂತನೋ ಆ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಮತ್ತು ಇಡೀ ಬಂಗಾಳದೊಳಗಿರುವಂಥ ಮಿಡ್ಲ್ ಕ್ಲಾಸು ಎಷ್ಟು ಪವರ್ಫುಲ್ ಆಗ್ಯದ ಅಂತ ಅನ್ನೋದ್ರ ಜೊತೆಗೆ ಮತ್ತು ಆ ಮಿಡ್ಲ್ ಕ್ಲಾಸ್ನೊಳಗಿರುವಂಥ ಹಿಪಾಕ್ರೆಟಿಕ್ ಆ್ಯಟಿಟ್ಯೂಡದ ಬಗ್ಗೆ ಆ ಸಚೀಂದ್ರನಾಥ್ ಅತ್ಯಂತ ಪ್ರಮುಖವಾಗಿ ಆ ಇಬ್ಸನ್ ನಾಟಕಗಳನ್ನು ತೆಗೆದುಕೊಂಡು ಡ್ರಾಮೆಟೈಸ್ ಮಾಡ್ತಾರೆ. ಬಂದ್ಯೋಧ್ಯಾಯ ಭಟ್ಟಾಚಾರ್ಯಜಿ ಮತ್ತೊಂದು ನಾಟಕವನ್ನು ತಗೋತಾರೆ, ವ್ಯಕ್ತಿತ್ವದ ಅಭಿವ್ಯಕ್ತಿ. ಅಲ್ಲಿ ಅವರು ತಮ್ಮ ನಾಟಕಗಳನ್ನು ಮುನ್ನುಡಿ ಒಳಗೆ ಬರೆಯುವಾಗ ಐ ಹ್ಯಾವ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಇಬ್ಸನ್ ಅಂತ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸ್ತಾರೆ. 1943 ಇಂಡಿಯನ್ ಪೀಪಲ್ಸ್ ಥಿಯೇಟರ್ ಅಂತ ಬಂಗಾಳದೊಳಗೆ ಶುರುವಾಗ್ತದೆ. ಇದೊಂದು ರಾಷ್ಟ್ರೀಯ ಇದು ಇರ್ತದೆ. ಅದು 1946 ಡಾಲ್ಸ್ ಹೌಸು 2ನೇ ಸಲ ಫಸ್ಟ್ ಟೈಮ್ ಟ್ರಾನ್ಸ್ಲೇಟ್ ಆಗ್ತದೆ. ಪುತಾರ್ ಸೋಂಗಾ ಶೇರ್ ಅಂತನ್ನುವಂಥ ಹೆಸರಿನಿಂದ 1951 2ನೇ ಸಲ, 53 3ನೇ ಸಲ ಪೀಪಲ್ಸ್ ಲಿಟಲ್ ಥಿಯೇಟರ್ ಅನ್ನುವಂಥ ಅಲ್ಲೇ ಯುರೋಪಿಯನ್ ಕಾಸ್ಟ್ಯೂಮನ್ನು ಬಳಸಿ ಪುತ್ಲಾರ್ ಸಾಂಗ್ ಶೇರ ಅನ್ನುವಂಥ ಇಂಗ್ಲಿಷ್ ಎಡಿಷನ್ದ ಆಧಾರಿತವಾದಂಥ ನಾಟಕವನ್ನು ಬಂಗಾಳದೊಳಗೆ ಮಾಡಿದ್ದನ್ನು ನಾವು ಕಾಣ್ತೇವೆ. 1952, 65, 85 ಈ ಕಾಲಕ್ಕಾಗಲೇ ಶಂಭು ಮಿತ್ರ ಬಂಗಾಳಿ ಸ್ಟೇಜ್ನೊಳಗೆ ಬಂದಿರ್ತಾರೆ. ಡೈರೆಕ್ಟರ್, ಆ್ಯಕ್ಟೆಡ್ ಆಸ್ ದ ಮೇನ್ ಕ್ಯಾರೆಕ್ಟರ್ ಇನ್ ಇಬ್ಸನ್ಸ್ ಪ್ಲೇಸ್. 1950 ಘೋಸ್ಟದ ಮುಖರ್ಜಿ ಅಂತನವರು ಘೋಸ್ಟವನ್ನು ಭಾಷಾಂತರ ಮಾಡ್ತಾರೆ. 70 ಸೌಮಿಕ್ ಚಟರ್ಜಿ ಅನ್ನೋರು ಮಾಡ್ತಾರೆ. ಇಟ್ ವಾಸ್ ಕಮರ್ಷಿಯಲಿ ಪ್ರೊಡಕ್ಷನ್ ಆಗ್ತದೆ. 70 ಕಮರ್ಷಿಯಲ್ ಪ್ರೊಡಕ್ಷನ್ ಆಗ್ತದೆ. 84 ಅಂಜೋನ್ ದತ್ತಾ ನಾಮ ಓಪನ್ ಥಿಯೇಟರ್ನೊಳಗೆ ಇದನ್ನು ಪ್ರಯತ್ನ ಮಾಡ್ತಾನೆ. ಹಿಂಗೆ ಬಂಗಾಳದೊಳಗೆ ಇವತ್ತಿನ ತನಕನೂ ಇಬ್ಸನ್ನ ಪ್ರಭಾವ ಇರುವುದನ್ನು ನಾವು ಕಾಣ್ತೀವಿ. 1960 ಶಂಭು ಮಿತ್ರ ಎನಿಮಿ ಆಫ್ ದ ಪೀಪಲ್ ತಗೊಂಡು ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸು, ಸರ್ಕಮ್ಸ್ಟಾನ್ಷಿಯಲ್ ಇದನ್ನು ಸಮಸ್ಯೆಗಳು ಇವು ಎಲ್ಲನೂ ಕೂಡ ಅವುಗಳನ್ನು ಡೀಲ್ ಮಾಡಿ ಒಂದು ಬಂಗಾಳದೊಳಗೆ ಒಂದು ಅತ್ಯಂತ ಪ್ರಮುಖ ಮತ್ತು ಪ್ರಸಿದ್ಧವಾದಂಥ ಒಂದು ನಾಟಕವನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅದು ದಿಲ್ಲಿ ಒಳಗೂ ಆಗ್ತದೆ. ಬದಲಾವಣೆಗಳು ಮಾಡ್ತಾರೆ. ಕ್ರಿಸ್ಮಸ್ ಟ್ರೀ ಬದಲಿ ದುರ್ಗಾ ಮಾತೆ ಇದು ಬರ್ತದೆ, ಡಾನ್ಸ್ಗಳು ಬರ್ತಾವೆ. ಆಮೇಲೆ ಮಹಾರಾಷ್ಟ್ರದೊಳಗೆ ಬರ್ತದೆ. ಮಹಾರಾಷ್ಟ್ರದೊಳಗೆ ಆಗ ಆಮೇಲೆ ಕೆಲವು ಹಿಂದಿ ಅಡ್ಯಾಪ್ಟೇಷನ್ಸು ಕೂಡ ಆಗ್ತವೆ. ಹಿಂದಿ ಅಡ್ಯಾಪ್ಟೇಷನ್ ಇಲಾ ಅರುಣನ ಅಂದರೆ ಇತ್ತೀಚಿನ ಹೊಸ ತಲೆಮಾರಿನ ನಾಟಕಕಾರ್ತಿ, ಅವಳ ಇದರೊಳಗೆ ಅಭಿನಯಕಾರ್ತಿ ಅವಳಿಗೆ ಈ ನಾಟಕಗಳ ಹಿಂದಿ ಅಡ್ಯಾಪ್ಟೇಷನ್ಸ್ ಎನ್ನುವ ಅವನ್ನ ಆಕೆ ಹೆಚ್ಚು ಪ್ರಚಾರಗೊಳಿಸ್ತಾಳೆ. ಸತ್ಯಜಿತ್ ರೇ ಎನಿಮಿ ಆಫ್ ದ ಪೀಪಲನ್ನು ಆಧರಿಸಿ ಗಣಶತ್ರು ಅಂತನ್ನುವಂಥ ಸಿನಿಮಾ ಮಾಡ್ತಾರೆ. ಆಮೇಲೆ ಗೋವಾ ಬೇಸ್ಡ್ ಅಸ್ಟಿನ್ ಘೋಷ್ ನಾವ ಹಿಂದಿ ಒಳಗೆ ಅಡ್ಯಾಪ್ಟೇಷನ್ ಮಾಡ್ತಾರೆ. ಅರೇಬಿಕ್, ಜಪನೀಸ್, ಚೈನೀಸ್, ಪರ್ಷಿಯನ್, ರಷ್ಯನ್, ಸ್ಪ್ಯಾನಿಷ್, ಬಾಂಗ್ಲಾದೇಶ್, ನೇಪಾಳ ಈ ಎಲ್ಲ ಕಡೆಗೂ ಇವತ್ತಿನವರೆಗೆ 1920 ತನಕನೂ ಆ ನಾರ್ವೆ ಕಾನ್ಸುಲೇಟದ ಜೋಡಿ ಸಂಬಂಧವನ್ನು ಇಟ್ಕೊಂಡು ಜನರು ಇಬ್ಸನ್ನ ನಾಟಕಗಳನ್ನು ತಮ್ಮ ರಾಷ್ಟ್ರದೊಳಗೆ ಪ್ರಚಾರ ಮಾಡುವುದನ್ನು ಮತ್ತು ಆಯಾ ದೇಶದ ಸಂಸ್ಕೃತಿಗೆ ಅನುಗುಣವಾಗಿ ಅವುಗಳನ್ನು ಬದಲಾವಣೆಗಳನ್ನು ಮಾಡಿ ಕಾಣ್ತೇವೆ. ಮಹಾರಾಷ್ಟ್ರದೊಳಗೆ ನಾಟ್ಯ ನಿಕೇತನ ಅನ್ನುವ ಸಂಸ್ಥೆ 1941 ಈ ನಾಟಕವನ್ನು ಬರೀತಾರೆ. ನಾಗಣ್ಯಕರ್ ಅವರು
42ರೊಳಗೆ ಇದ್ರ ಮೊದಲನೇ ಪ್ರಯೋಗ ಆಗ್ತದೆ. ಈ ಪ್ರಯೋಗ ರಾಯಲ್ ಆಪರಾ ಅನ್ನುವಂಥ ಬಾಂಬೆದ ದೊಡ್ಡ ಥಿಯೇಟರ್ನೊಳಗೆ ಆಗ್ತದೆ. ಇದರೊಳಗೆ ಜ್ಯೋತ್ಸ್ನಾ ಬೋಳೆ ಪ್ರಮುಖವಾದಂಥ ಪಾತ್ರವನ್ನು ಮಾಡಿರ್ತಾರೆ. ಆದರೆ ನಾಟಕ ಇಲ್ಲಿ ಇಂಡಿಯನ್ ಅಡಾಪ್ಟೇಷನ್ ಆಗ್ತದೆ. ಈ ಇಂಡಿಯನ್ ಅಡಾಪ್ಟೇಷನ್ ಅದಕ್ಕೆ ಹೆಸರು ಅವರು ಕುಲವಧು ಅಂತ ತಿಳ್ಕೊಂಡು ಕೊಡ್ತಾರೆ. ಈ ಕುಲವಧು ಅನ್ನುವಂಥ ನಾಟಕದೊಳಗೆ ಆಕಿ ನೋರಾ ಏನು ಹೊರಗೆ ಬಿದ್ದಿರ್ತಾಳೆ, ಆಕಿ ಹೊರಗೆ ಹೋಗ್ಲಾರ್ದ ತನ್ನ ಅತ್ತಿ ಮಾವನ ಕಡೆ ಹೋಗಿ ಗಂಡನನ್ನು ತೊರೆದು ಅತ್ತಿ ಮಾವನ ಜೊತೆಗಿದ್ದು ಅತ್ತೆ ಮಾವನನ್ನು ನೋಡ್ಕೋತಾಳೆ ಅನ್ನುವ ರೀತಿ ಒಳಗೆ ಮರಾಠಿ ಒಳಗಿನ ಕುಲವಧು ಬರ್ತವೆ. ಇದು ನೂರಾರು ಪ್ರಯೋಗಗಳನ್ನು ಕಂಡಿತ್ತು. ಇವತ್ತಿಗೂ ಇಬ್ಸನ್ ಅಂತ ಒಳ್ಳೆ ಕುಲವಧು ಅಂತ ತಿಳ್ಕೊಂಡು ಅನ್ನುವಂಥ ಈಕ್ವೇಷನ್ ಮಾರಾಟದೊಳಗೆ ಅದು ಇಂಡಿಯನ್ ವರ್ಷನ್ ಅಂತ ತಿಳ್ಕೊಂಡ. ಆಮೇಲೆ 1966 ನಾ ಪುಣೆದೊಳಗಿದ್ದೆ. ಆಗ ನನಗೆ ನಾಟಕ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಅನಿಸಿದ್ದಕ್ಕೆ ಅಲ್ಲಿ ಒಬ್ಬರು ಈ ಮೆಳ್ಳಿಗಟ್ಟಿಯವ್ರ ಪೈಕಿ ಅಂದರೆ ಪುರಾಣಿಕರ ಮಗಳು ಸುಧಾ ಅಂತಿದ್ರು. ಅವರು ಸರ್ ನಾಟಕ ಮಾಡೋಣ್ರಿ ಅಂತ ತಿಳ್ಕೊಂಡಂದು ನಾವು ಕುಲವಧು ಪ್ರೊಡಕ್ಷನ್ ತೊಗೊಂಡ್ವಿ. ಕುಲವಧು ಪ್ರೊಡಕ್ಷನ್ನು ಪುಣೆಯ ಆರ್ಟಿಸ್ಟ್ನ ತೊಗೊಂಡುಕೊಂಡು ನಾವು 66ರೊಳಗೆ ಪುಣೆದೊಳಗೆ ಟಿಕೆಟ್ ಇಟ್ಟು ಯಶಸ್ವಿ ನಾಟಕದ ಪ್ರಯೋಗವನ್ನು ಮಾಡಿದ್ವಿ. ಪ್ರಯೋಗದ ಯಶಸ್ಸು ನಾಟಕಕ್ಕೆ ಸಲ್ತದ ಹೊರತು ನನಗಲ್ಲ. ಯಾಕಂದರೆ ಮೂಲ ನಾಟಕದ ವಸ್ತುನ ಅಷ್ಟು ಪ್ರಭಾವಿತವಾಗಿತ್ತು. ಆ ನಾಟಕದೊಳಗೆ ಮತ್ತೊಂದು ಘಟನೆ ಆಗ್ತದೆ, ಅದು ಮತ್ತೆ ಅವಾಗಲೇ ಹೇಳ್ತೀನಿ. ಅಲ್ಲಿ ನಾವು ಕ್ಲೈಮ್ಯಾಕ್ಸ್ ತರುವುದಕ್ಕೆ ಈ ಮಂಗಳಸೂತ್ರವನ್ನು ತೆಗೆದುಕೊಡುವಂಥದ್ದನ್ನು ಇಟ್ಟಿರ್ತೀವಿ. ಅಲ್ಲಿ ಅವರು ತಮ್ಮ ಸಮಾಜದೊಳಗೆ ವೆಡ್ಡಿಂಗ್ ರಿಂಗ್ ಎಕ್ಸ್ಚೇಂಜ್ ತಿರುಗಿ ಕೊಡೋದ್ರ ಬದಲಿ ನಾವು ನಮ್ಮ ಮಂಗಳಸೂತ್ರದ ನೀನು ಮಂಗಳಸೂತ್ರ ನೀನೇ ಇಟ್ಕೋ ತಿಳ್ಕೊಂಡು ಕೊಡುವಂಥದ್ದು ಈ ರೀತಿ. ಮುಂದೆ ಕನ್ನಡದೊಳಗೆ ಮೈಸೂರಿನೊಳಗೆ ಮತ್ತು ಬೆಂಗಳೂರಿನೊಳಗೆ ಈ ನಾಟಕದ ಮೈಸೂರಿನ ಕನ್ನಡದ ಭಾಷೆ ಒಳಗೆ ಒಂದು 2 ಪ್ರಯೋಗಗಳಾದವು. ಅದರ ಪ್ರಯೋಗಗಳು ಹೆಚ್ಚು ಆದದ್ದನ್ನು ನಾನು ಕಂಡಿಲ್ಲ. ಆದರೆ ಈ ನಾಟಕ ತಲೆ ಒಳಗೆ ಗಿರಿ 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 ತಿರುಗ್ತಿರ್ತಾನೆ. ಆದ್ದರಿಂದ ಯಾವಾಗ 67ರೊಳಗೆ ನಾ ಪುಣೆದಿಂದ ತಿರುಗಿ ಬಂದ ಮೇಲೆ ನಾನು ಕೌಲಿಗೆ ಕೂಡಿಕೊಂಡು ಈ ನಾಟಕ ಕನ್ನಡದೊಳಗೆ ನಾವು ಮಾಡಬೇಕು, ಎಲ್ಲ ಭಾಷೆದೊಳಗೆ ಆಗಲಿರುತ್ತದೆ, ಈ ನಾಟಕ ನಾವು ಮಾಡಬೇಕು ಅಂತ ತಿಳ್ಕೊಂಡು ಇಬ್ಬರದು ಮದುವೆ ಆಗಿದ್ದಿಲ್ಲ. ಕೌಲಿಗೆ ಮನೆ ಅಟ್ಟದ ಮೇಲೆ ಕೂತು ಅವರು ಅವ್ವ ಕಾಲಕ್ಕೆ ಕೊಡೋ ಮೊಸರನ್ನ ತಿಂದು 8 ದಿವಸದೊಳಗೆ ಕನ್ನಡದ ಅಡ್ಯಾಪ್ಟೇಷನನ್ನು ಮುಗಿಸಿದ್ವಿ. ದುರ್ದೈವ, ಆ ಅಡ್ಯಾಪ್ಟೇಷನದ ಕಾಪಿ ಯಾರ ಕಡೆ ಅದನ್ನು ಯಾರ ಕಡೆ ಇಲ್ಲೋ ಗೊತ್ತಿಲ್ಲ. ಕರ್ನಾಟಕ ಕರುದಾರ ಸಂಘದೊಳಗೆ 10 ಕಾಪಿ ಇದ್ದು ಆದರು, ಆದರೆ 1 ಕಾಪಿನೂ ಕಡೆತನಕ ನಮಗೇನು ಸಿಗಲಿಲ್ಲ. ಆ ನಾಟಕ 5 ಪ್ರಯೋಗಗಳನ್ನು ಕಂಡಿತು. ಮೊದಲು ಧಾರವಾಡದೊಳಗೆ ಮಾಡಿದ್ವಿ, ಆಮೇಲೆ ಹುಬ್ಬಳ್ಳಿ ಒಳಗೆ ಮಾಡಿದ್ವಿ, ಆಮೇಲೆ ಜಮಖಂಡಿ ಒಳಗೆ ಮಾಡಿದ್ವಿ, ಬಿಜಾಪುರದೊಳಗೆ ಮಾಡಿದ್ವಿ, ಬೆಂಗಳೂರೊಳಗೆ ಮಾಡಿದ್ವಿ. ಬೆಂಗಳೂರೊಳಗೆ ನಾವು ಪುಟ್ಟಣಶೆಟ್ಟಿ ಟೌನ್ ಹಾಲ್ನೊಳಗೆ ಈ ನಾಟಕ ಮಾಡಿದ್ವಿ. ಅವತ್ತು ಗೋಕಾಕರು ಈ ನಾಟಕ ನೋಡ್ಲಿಕ್ಕೆ ಮುಂದಿನ ಸಾಲಿನೊಳಗೆ ಬಂದು ಕೂತಿದ್ರು ಅಂತ ಅನ್ನೋದು ನಮಗೆ ಅತ್ಯಂತ ಅಭಿಮಾನದ ಸಂಗತಿ. ಮರುದಿವಸ ಗೋಕಾಕರ ಮನೆಗೆ ಕರೆದು ಯಶಸ್ವಿ ಪ್ರಯೋಗ ಅಂತ ಎಲ್ಲ ಕಲಾವಿದರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಊಟಕ್ಕೆ ಹಾಕಿ ತಮ್ಮ ಅಭಿಪ್ರಾಯವನ್ನು ಹೃದಯಪೂರ್ವಕವಾಗಿ ಎಲ್ಲ ಕಲಾಕಾರರಿಗೆ ತಿಳಿಸಿದರು. ಆ ನಾಟಕದೊಳಗೆ ಕೌಲ್ಗಿ ಟೊರ್ವಾಲ್ಡನ್ ರೋಲ್ ಮಾಡ್ತಿದ್ದ, ಅನಿತಾ ಚಿಟಗುಪ್ಪಿಯವರು ನೋರಾನ್ ರೋಲ್ ಮಾಡ್ತಿದ್ರು, ಮಿಸ್ಟರ್ ಆ್ಯಂಡ್ ಮಿಸಸ್ ಐರಣಿ ಲಿಂಡೆಲಾ ಮತ್ತು ಕಾಕ್ಸ್ಟಾಡನ್ ರೋಲ್ ಮಾಡ್ತಿದ್ರು. ಇದು ವೆಂಕಟೇಶ್ ಕುಲಕರ್ಣಿ ಕಾಕ್ಸ್ಟಾಡನ್ ರೋಲ್ ಮಾಡ್ತಿದ್ರು. ಅನೇಕ ಜನ ನಾಟಕದೊಳಗೆ ಭಾಗವಹಿಸ್ತವ್ರು ಹೋಗ್ಯಾರ, ಆದರೆ ನಾಟಕದ ನೆನಪು ಮಾತ್ರ ಇನ್ನೂ ಹಸಿರಾಗಿರ್ತದೆ. ಯಾಕಂದರೆ ಈ ನಾಟಕ ಧಾರವಾಡದ ಮತ್ತು ಹುಬ್ಬಳ್ಳಿ ಒಳಗಾದಾಗ ಎಷ್ಟು ಸಂಚಲನವನ್ನು ಮೂಡಿಸಿತ್ತು ಅಂತ ತಿಳ್ಕೊಂಡಂತಂದರೆ, ನೂರಾರು ಪತ್ರಗಳು ಈ ನಾಟಕದ ಬಗ್ಗೆ ಆಗಿ ಬಂದಿತ್ತು. ಅದರೊಳಗೆ 11 ಪುಟದ ಒಂದು ಪತ್ರ ಒಬ್ಬ ವಿವಾಹ ವಿಚ್ಛೇದಿತ ಬರೆದಿದ್ದ. ಅದನ್ನು ಎಲ್ಲ ಸವಿಸ್ತಾರವಾಗಿ
ಆಗ ಮಾಲ್ತಿ ತಟ್ಟಿಯವರು ಆ ಪತ್ರಕ್ಕೆ ಉತ್ತರವನ್ನು ಅವು ಕೊಟ್ಟು ಈ ನಾಟಕದ ಜಸ್ಟಿಫಿಕೇಷನ್ ಏನು ಅಂತನ್ನೋದನ್ನು ಹೇಳಿ ಈ ರೀತಿ ನಾಟಕದ ಮತ್ತು ನಾಟಕ ಯಶಸ್ವಿ ಆಗಲಿಕ್ಕೆ ಅನಿತಾ ಚುಟುಕ್ಪಿಯವರ ನಟನೆ, ಕೌಲ್ಗಿಯ ಗಾಂಭೀರ್ಯದ ಅನುಭವ ನಟನೆ, ಕಾಕ್ಸ್ಟ್ರಾಟ್ ಇದು ಕಾಕ್ಸ್ಟ್ರಾಟ್ ಇದರೊಳಗೆ ರೋಲ್ನೊಳಗೆ ಮಾರ್ತಾಂಡ ಐರಣಿ ಇದ್ದರು. ನಮ್ಮ ಬೆಟಗೇರಿಯವರ ಮಗಳು ಲೀಲಾ ಅವನ ಮಿಸ್ಸಸ್ಸು ಅವ್ರ ಜೊತೆ ಮಾಡ್ತಿದ್ರು, ಲಿಂಡೆಲಾನ್ ಪಾತ್ರವನ್ನು ಮಾಡ್ತಿದ್ರು. ಅದರೊಳಗೆ ಇಬ್ಬರು ಮಕ್ಕಳನ್ನು ನಾವು ಇಂಟ್ರಡ್ಯೂಸ್ ಮಾಡಿದ್ವಿ. ಆ ಇಬ್ಬರು ಮಕ್ಕಳು ಅಂತ ತಿಳ್ಕೊಂಡ್ರೆ ಇವತ್ತು ವಿರೂಪಾಕ್ಷ ನಾಯಕರ ಮಗ ಉಮೇಶ ಅವತ್ತು ಸಣ್ಣ ಹುಡುಗನ ಪಾತ್ರವನ್ನು ಆ ಪುಟ್ಟಣ ಶೆಟ್ಟಿ ಟೌನ್ ಹಾಲ್ನೊಳಗೆ ಮಾಡಿದ. ಕಿರಿದು ತುಂಬಿದ ಸಭಾಭವನದೊಳಗೆ ಆವತ್ತಿನ ಆ ನಾಟಕ ಆಗಿತ್ತು. ಇದರ ಸಂದರ್ಭದೊಳಗೆ ಇನ್ನೊಂದು ಮಾತನ್ನು ಹೇಳಬೇಕು ಅಂತಂತೀನಿ. ಇಬ್ಸನ್ ನನ್ನ ತಲೆ ಒಳಗಿಟ್ಟು ತುಂಬಿಕೊಂಡಿದ್ದಾನ. 68ನೇ ಇಸ್ವಿ ಒಳಗೆ ನಾನು ವೆಂಕಟೇಶ್ ಕುಲಕರ್ಣಿಯವರಿಗೆ ಇಬ್ಸನ್ನ ಎನಿಮಿ ಆಫ್ ದ ಪೀಪಲ್ ಟ್ರಾನ್ಸ್ಲೇಟ್ ಮಾಡ್ರಿ ಅಂತಂದೆ. ಅವ್ರು ಮಾಡಿದರು, ಓದಿ ತೋರಿಸಿದ್ರು. ಮುಂದೆ ಏನೇನೋ ಕಾರಣಗಳಿಂದ ನಮ್ಮಿಬ್ಬರ ನಡುವಿನ ಭಿನ್ನಾಭಿಪ್ರಾಯದಿಂದ 1996 ತನಕ ಈ ನಾಟಕ ಪ್ರಕಾಶನ ಕಂಡಿದ್ದಿಲ್ಲ. ಅದು ಅವ್ರ ಫೈಲ್ನೊಳಗೆ ಇತ್ತು. ನಮ್ಮಿಬ್ಬರ ನಡುವೆ ಪುರೋಹಿತರು ಇದ್ದರು, SR ಪುರೋಹಿತರು. ಅವರು ಒಂದು ದಿವಸ ಅವ್ರ ಫೈಲ್ನಾಗ ಈ ನಾಟಕ ಅದರಿ ಅಂದರು. ನಾವು ಅವ್ರ ಮುಖಾಂತರ ಹೇಳಿ ಕಳಿಸ್ತೇವೆ ವೆಂಕಟೇಶ್ ಕುಲಕರ್ಣಿ ಅವರಿಗೆ, ಇದನ್ನು ಪಬ್ಲಿಷ್ ಮಾಡೋಣ ಅಂತ ತಿಳ್ಕೊಂಡಂತೆ. ಅದು ಸ್ನೇಹ ಪ್ರಕಾಶನದಿಂದ ವಿಷಚಕ್ರ ಅಂತ ತಿಳ್ಕೊಂಡು ಆ ನಾಟಕ ಪಬ್ಲಿಷ್ ಆಗ್ಯದ. ಸ್ನೇಹ ಪ್ರಕಾಶನದಿಂದ ಆ ನಾಟಕ ಇವತ್ತಿಗೂ ಎನಿಮಿ ಆಫ್ ದ ಪೀಪಲ್ ನಮ್ಮ ಒಂದು ಮಹತ್ವಪೂರ್ಣವಾದಂಥ ಕೃತಿ ಇದ್ದುದನ್ನು ನಾವು ಕಾಣ್ತೀವಿ. ಇತ್ತೀಚೆಗೆ ಈ ನಾಟಕದೊಳಗೆ ಲಂಡನ್ನಿನ ಒಬ್ಬ ಹುಡುಗಿ ಇಷ್ಟು ಪ್ರಭಾವಿಯುತವಾದಂಥ ನೂರನ್ನು ರೋಲ್ ಮಾಡಲಿಕ್ಕೆ ನಾನು ಅರವಿಂದ್ ಕುಲಕರ್ಣಿ ಅವ್ರಿಗೆ ಕೇಳಿದಾಗ ಅವರು ಒಂದು ಲಿಂಕ್ ಕಳಿಸಿದರು. ನನ್ನ ಅಳಿಯ ಶ್ರೀಕಾಂತ್ ಹಂಪಿಗೋಡಿಯವರು 3-4 ಲಿಂಕ್ಗಳನ್ನು ತೆಗೆದು ಕಳಿಸಿದರು. ಅದು ಮತ್ತು ಅಚ್ಯುತ್ ಗೋಡ್ಬೋಲೆ ಬರೆದ ಇಬ್ಸನ್ನ ಬಗ್ಗಿನ ಸುದೀರ್ಘವಾದಂಥ ಲೇಖನ ಮತ್ತು ಇಬ್ಸನ್ನ ಮೂಲ ನಾಟಕ ನನ್ನ ಇವತ್ತಿನ ಮಾತುಗಳಿಗೆ ಆಕರ ಗ್ರಂಥಗಳಾಗಿ ಇರುವುದರಿಂದ ಇವತ್ತು ನಿಮ್ಮೊಡನೆ ಇಷ್ಟು ಕಾಲದವರೆಗೆ ಈ ನಾಟಕದ ವಿಚಾರಗಳನ್ನು ನಾನು ನಿಮ್ಮೊಡನೆ ಹಂಚಿಕೊಳ್ಳಿಕಂತ. ಇಬ್ಸನ್ನ ಬಡತನದ ಬೆಳೆದು ಬಂದದ್ದರಿಂದ 18ನೇ ವಯಸ್ಸಿನಾಗ ಅವನಕ್ಕಿಂತ ದೊಡ್ಡಾಕೆ ಒಬ್ಬಾಕೆ ಯಾವಾಗೋ ಅವ್ನು ಗಂಟು ಬಿದ್ದುದರಿಂದ ಅವ್ನು ಗೊತ್ತಾಗ್ಲಾರ್ದ ಒಂದು ಮಗ ಹುಟ್ಟಿಬಿಟ್ಟಿತ್ತು. ಅದರೊಳಗೆ ಭಾಳ ಹಣ್ಣಾಗಿತ್ತು. ಇಷ್ಟು ಹೆದರುಬುರುಕ ವ್ಯಕ್ತಿಯಾಗಿದ್ದ. ಆದರೆ ತಲೆ ಅಟ್ಟವು, ಗಿಡ್ಡ ಆಕಾರ, ದೊಡ್ಡ ತಲೆ, ತುಂಬಿರುವಂಥ ಗಂಟ್ಲ, ಇದು ಕೊರಳು, ತುಂಬಿದ್ದಂಥ ಕೊರಳು, ಆ ಕೊರಳಿನ ಮೇಲೆ ಕೂತಂಥ ಒಂದು ತಲೆ ಕಿರೀಟಿಟ್ಟಂಗೆ ಅದ್ಭುತ ತಲೆ. ಆ ತಲೆ ಒಳಗೆ ಬಂದ ವಿಚಾರಗಳೇ ಶತಮಾನಗಳ ಕಾಲದ ತನಕ ಜನರನ್ನು ರಂಜಿಸ್ತಾ ಇವ. ಮತ್ತೊಮ್ಮೆ ಅವನ ವಿಕ್ಷಿಪ್ತತೆಯ ಬಗ್ಗೆ ನಾವು ಮಾತಾಡೋಣ. ಒಂದು ಮಾತು, ಅವ ಎಷ್ಟು ವಿಕ್ಷಿಪ್ತಿದ್ದ ಅಂದರೆ ಅವಾಗ ಮೆಡ್ಲ್ ಹವ್ಯಾಸ ಭಾಳ ಇತ್ತು. ಮತ್ತು ಸಿಕ್ಕ ಎಲ್ಲ ಮೆಡ್ಲ್ ಏನೋ ಅವ್ನು ದೊರಕಿಸ್ಲಿಕ್ಕೂ ಪ್ರಯತ್ನ ಮಾಡ್ತಿದ್ದ. ಅರಸರ ಕಡೆ ಯಾರ್ಯಾರು ಮಾತು ನಡೀತದ ಅವ್ರಿಗೆ ಹೇಳಿ ಮೆಡಲ್ ದೊರಕಿಸ್ಬೇಕು ಅಂತ ತಿಳ್ಕೊಂಡೆ. ಅಂದರೆ ಈಗೇನು ಈ ಪ್ರಶಸ್ತಿ ಪಡ್ಕೊಂಬ ಜನರು ಇರ್ತಾರಲ್ಲ, ಇದು ಈಗಿಂದಲ್ಲ, ಭಾಳ ಕಾಲದಿಂದ ಈ ಪ್ರಶಸ್ತಿಯ ಲಾಬಿ ಮತ್ತು ಪ್ರಶಸ್ತಿಯ ಹುಚ್ಚು ಅದನ್ನ ಮಂದಿ. ಅವ ಎಲ್ಲರೇ ಪಾರ್ಟಿಗೆ ಹೋಗ್ಬೇಕಾದ್ರೆ ತನ್ನ ಡ್ರೆಸ್ಸಿನ ಮೇಲೆ ತನಗೆ ಎಷ್ಟು ಮೆಡಲ್ ಸಿಕ್ಕವ ಎಲ್ಲ ಹಾಕ್ಕೊಂಡು ಹೋಗ್ತಿದ್ದ. ಅಕಸ್ಮಾತ್ ಮಂದಿ ಅದ್ರ ಕಡೆ ನೋಡ್ದಿದ್ರೆ ನೋಡೋ ರೀತಿ ಒಳಗೆ ನಿಂದಿರ್ತಿದ್ದ. ಎಷ್ಟು ಅವಂಗ ಮೆಡಲಿನ ಹುಚ್ಚಿತ್ತು. ಇವ ನಾರ್ವೆಯ ಸಮುದ್ರ ತೀರದೊಳಗಿನ ಖಲಾಸಿಯ ಆ ಇದರೊಳಗೆ ಗ್ರೂಪಿನೊಳಗಿನ ಕರಾವಳಿ ತೀರದ ಜನಾಂಗದೊಳಗಿನ ಒಂದು ಕುಟುಂಬದೊಳಗೆ ಹುಟ್ಟಿದವ. ತಂದೆ ದಿವಾಳಿ ತೆಗೆದ್ರಿಂದ. ಆದ್ರೆ ಆಗಿನ ಕಾಲಕ್ಕೆ ಈ ಫಾರ್ಮಲ್ ಎಜುಕೇಷನ್ ಇರ್ತಿದ್ದಿಲ್ಲ. ಯಾವಾಗ ನಾರ್ವೆದೊಳಗೆ ಯೂನಿವರ್ಸಿಟಿ ಶುರು ಆಯ್ತು, ಆ ನಾರ್ವೆದ ಯೂನಿವರ್ಸಿಟಿ ಒಳಗೆ ಇವತ್ತನ್ನು ಶಿಕ್ಷಣವನ್ನು ಮುಂದುವರಿಸ್ತಾ ಆ ಶಿಕ್ಷಣ
ಅವಾಗ ಈ ಮಟ್ಟಕ್ಕೆ ತಂದು ಹಚ್ಚಲಿಕ್ಕೆ ಸಾಧ್ಯವಾಯಿತು. ಇಲ್ಲಿವರೆಗೆ ನನ್ನ ಮಾತುಗಳನ್ನು ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಅವಕಾಶವನ್ನು ಒದಗಿಸಿಕೊಟ್ಟಂಥ ಅಭಿನಯ ಭಾರತಿಯವರಿಗೂ ಧನ್ಯವಾದಗಳು. ಮತ್ತೆ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ಅಥವಾ ಇಬ್ಸನ್ನ ಒಂದೊಂದೇ ನಾಟಕಗಳನ್ನು ತೆಗೆದುಕೊಂಡು ಮತ್ತೆ ಚರ್ಚಿಸೋಣ. ಈ ಕೋವಿದದ ಕಾಲದೊಳಗೆ ನಮ್ಮನ್ನು ನಾವು ಕ್ರಿಯಾಶೀಲವಾಗಿ ಇಟ್ಕೊಂಡು ಎಲ್ಲರೂ ನಮ್ಮ ಪ್ರಕೃತಿಗಳನ್ನು ಜಪ್ಪಿಸಿಕೊಂಡು ಇದ್ದು ಈ ವೇವ್ ಏನದ ಈ ವೇವನ್ನು ನಮ್ಮ ಮ್ಯಾಲಿನಿಂದ ಹಾದು ಹೋಗಲಿಕ್ಕೆ ಬಿಟ್ಟು ಅದರ ಪ್ರಭಾವ ನಮ್ಮ ಮೇಲೆ ಆಗ್ಲಾರ್ದಂಗೆ ನೋಡಿಕೊಂಡು ಬದುಕುವುದನ್ನು ನಾವೆಲ್ಲರನ್ನು ಆ ಪರಮಾತ್ಮನಿಗೆ ಬೇಡೋಣ. ಈ ಮಾತುಗಳೊಂದಿಗೆ ಇವತ್ತಿನ ಈ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ಅರವಿಂದ್ ಮತ್ತು ಜ್ಯೋತಿ ಅವರಿಗೆ ನನ್ನ ವಿಶೇಷ ಧನ್ಯವಾದಗಳು. ನನಗೆ ವಿಷಯಗಳನ್ನು ಸಂಗ್ರಹಿಸುವುದರಲ್ಲಿ ಸಹಾಯ ಮಾಡಿದ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ತಮ್ಮ ಸಹಾಯವನ್ನು ನಾನು ಮರೆಯಲಾರೆ. ಮತ್ತೇನು ಹೇಳಲಿಲ್ಲ. ನಮಸ್ಕಾರ.